ಇಡೀ ಶರೀರ ಕಾರ್ ಇದ್ದಂಗ, ಕಾರ್ ತಾನೇ ಹೋಗಂಗಿಲ್ಲ, ಕಾರು ತಾನೇ ಹೋಗಂಗಿಲ್ಲ. ಆ ಕಾರಿನೊಳಗ ಡ್ರೈವರ್ ಹೆಂಗ ಡೋರ್ ತೆಗೆದು ಒಳಗ್ ಕುಂತು ಚಾಲು ಮಾಡ್ತಾನಲ್ಲ, ಕಾರ್ನ ಕೀಲಿ ಹಾಕಿ ಗಿರ್ರ ಅಂತದಲ್ರಿ ಫಸ್ಟಿಗೆ. ಹಂಗ ಇಲ್ಲೇನ್ ಮಾಡ್ಯಾನ ಈಶ್ವರ, ಈ ಶರೀರವನ್ನ ತಯಾರು ಮಾಡಿದ ಮೇಲೆ ಜಗ್ಗಿ ತಯಾರು ಮಾಡಿದ್ನಂತ ಈಶ್ವರ. ಶರೀರಗಳನ್ನ ತಯಾರು ಮಾಡಿದ ಮೇಲೆ ಅವು ಚಲಿಸ್ತಾನೆ ಇಲ್ಲ, ಹಂಗೆ ಕೂತ್ಬಿಟ್ಟವಂತ. ಅದಕ್ಕೆ ಈಶ್ವರ ಅನೇಕ ರೂಪ ಆಗಿ ಆ ಶರೀರದೊಳಗ ಎಂಟ್ರಿ ತಗೊಂಡನಂತ. ಎಲ್ಲಿಂದ ಎಂಟ್ರಿ ತಗೊಂಡ ಈಶ್ವರ ಶರೀರದೊಳಗೆ ಎಂಟ್ರಿ ಎಲ್ಲಿಂದ ತಗೊಂಡ? ಹಳ್ಳೆತ್ತಿ ಪಶ್ಚಿಮ ಚಕ್ರ ಅಂತಾರ ಅದಕ್ಕೆ. ಪಶ್ಚಿಮ ಚಕ್ರದಿಂದ ಒಳಗೆ ಎಂಟ್ರಿ ತಗೊಂಡನಂತ. ಅದು ಒಂದು ಬಟ್ ತಗೊಂಡು ಹಿಂಗ ಒತ್ತಿ ಬಿಟ್ರ ಸಣ್ಣ ಕೂಸಿನ ತಲೆ ಒಳಗ, ಸಣ್ಣ ಕೂಸಿನ ತಲೆ ಒಳಗ ಬಟ್ ತಗೊಂಡು ಹಿಂಗ ಒತ್ತಿ ದಬ್ಬಿಸ್ಬಿಟ್ರೆ ತೂತಾನೆ ಬಿದ್ದು ಬಿಡ್ತವ. ಅಷ್ಟು ಮೆತ್ತಗಿರ್ತದಂತದ. ಅದ್ರೊಳಗೆ ಎಂಟ್ರಿ ತಗೊಂಡಾಗ ಅವನು ಒಳಗೆ ಎಂಟ್ರಿ ತಗೊಂಡನಂತಂದ್ರೆ ಆ ಕೂಸು ಟರ್ರ ತಳ್ಳಕ್ ಹತ್ತಿ ಬಿಡ್ತದಂತ. ಅವ ಒಳಗೆ ಎಂಟ್ರಿ ತೊಳಿಲಿ, ಕಾರ್ ಹೆಂಗ ಗಿರ್ರಂತದಲ್ಲ, ಕೀಲಿ ಹಾಕಿ ಹಿಂಗ್ ತಿರುಗಿಸ್ತಾನಲ್ಲ ಡ್ರೈವರ್, ಹಂಗ ಅವ ಈಶ್ವರ ಕೂಸು 9 ತಿಂಗಳಾದ್ರೂ ಅದು ಹೊರಗೆ ಬಂದ ಮೇಲೆ ಈಶ್ವರ ಏನ್ ಮಾಡ್ತಾನ, ಆತ ಕೂಸಿನ ಅಳನೆತ್ತೆಯ ಮೂಲಕ ಅದರೊಳಗೆ ಎಂಟ್ರಿ ತಗೊಂಡು ಕೀಲಿ ಹಾಕಿ ತಿರುಗಿಸಿದಂಗ ಮಾಡಿದಾಗ ಅದು ಕೂಸು ಅವಾಗ ಟರ್ರ ತಳ್ಳಕ್ ಹತ್ತಿ ಬಿಡ್ತದೆ. ಹಿಂಗೆಲ್ಲ ಹೇಳ್ತಾರ ಹ್ಞೂ ಅನ್ಬೇಕಟೆ. ಅದಕ್ಕೆ 3 ಶರೀರಗಳು, 3 ಮಲಗಳು, 3 ಶರೀರಗಳಲ್ಲಿರುವ 3 ಮಲಗಳನ್ನ ತೆಗೆದು 3 ಅಂಗಗಳನ್ನಾಗಿಸಿ ಆ ಅಂಗಗಳಲ್ಲಿ 3 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾನ. ಈ ರೀತಿ ಮಾಡೋದಕ್ಕ ಏನಂತಾರಂತಂದ್ರೆ ದೀಕ್ಷೆ. ಮಾಯೆಗೆ ಆವಾಸ ಸ್ಥಾನವಾಗಿರುವ ಹೃದಯ ಕಮಲದ ಸಮೀಪದಲ್ಲಿರುವ ರತ್ನದಂತೆ ಬೆಳಗುತ್ತಿರುವ ಇಷ್ಟಲಿಂಗವನ್ನ ಭವನಾಶಕ್ಕಾಗಿ ಶ್ರದ್ಧೆ ಎಂಬ ನದಿಯೊಳಗಿರುವ ಪರಿಶುದ್ಧ ಚಿತ್ತವೆಂಬ ಜಲದ ಅಭಿಷೇಕದಿಂದ ಸಮಾಧಿ ಎಂಬ ಕುಸುಮಗಳಿಂದ ಪ್ರತಿ ದಿವಸ ಆರಾಧಿಸುತ್ತಿರುವೆನು. ಏನೇನಂತ? ಹೃದಯ ಕಮಲದಲ್ಲಿ ಅಂದ್ರೆ ಎದಿ ಮೇಲೆ ಲಿಂಗ ಅದಲ್ಲ, ಹೃದಯ ಕಮಲದ ಸಮೀಪದಲ್ಲಿರುವ ರತ್ನದಂತೆ ಬೆಳಗುತ್ತಿರುವ ಇಷ್ಟಲಿಂಗವನ್ನ ಈ ಭವನಾಶಕ್ಕ ಶ್ರದ್ಧಾ ಎಂಬ ನದಿ, ಶ್ರದ್ಧೆ ಎಂಬುದು ಒಂದು ನದಿ, ಆ ನದಿ ಒಳಗ ಪರಿಶುದ್ಧ ಜಲ, ಚಿತ್ತ ಎಂಬ ಜಲ, ಅದಕ್ಕೆ ಇವು ಬರ್ಕೋಬೇಕು ಶ್ರದ್ಧೆ. ಅದಕ್ಕ ನದಿ ಅಂತ, ನದಿ ಇದ್ದಂಗೆ ಹರಿಬೇಕು. ಶ್ರದ್ಧೆ ಬಿಟ್ಟು ಅಲ್ಲ, ಶ್ರದ್ಧೆ ನಿರಂತರವಾಗಿರಬೇಕು. ಶ್ರದ್ಧೆ ಎಂಬ ನದಿಗೆ ಅದರೊಳಗ ಚಿತ್ತ ಎಂಬ ಜಲ, ಶ್ರದ್ಧೆ ಅಂದ್ರೆ ನಂಬಿಕೆ, ನಂಬಿಕೆ ಎಂಬ ನದಿ ಮೂಲಕ ಚಿತ್ತ ಎಂಬ ಜಲದ ಅಭಿಷೇಕ. ಮತ್ತೆ ಸಮಾಧಿ ಅಂತಂದ್ರೆ ಕುಸುಮಗಳಿಂದ ಪ್ರತಿ ದಿವಸ ಆರಾಧನೆ ಮಾಡಬೇಕಂತ. ಇದು ಎಂಥದ್ದು? ಎಂತ ಅರ್ಚನೆ ಇದು? ಒಳಗಿನ ಪೂಜೆ ಇದು. ಮಾಯೆಗೆ ಆವಾಸ ಸ್ಥಾನವಾಗಿರುವ ಹೃದಯ ಕಮಲದ ಸಮೀಪದಲ್ಲಿರುವ ರತ್ನದಂತೆ ಬೆಳಗುತ್ತಿರುವ ಇಷ್ಟಲಿಂಗವನ್ನು ಭವನಾಶನಕ್ಕಾಗಿ ಶ್ರದ್ಧೆ ಎಂಬ ನದಿಯೊಳಗಿರುವ ಚಿತ್ತ ಎಂಬ ಜಲ, ಒಳಗೆ ಚಿತ್ತ ಅದ, ಆ ಚಿತ್ತ ಎಂಬ ಜಲದ ಅಭಿಷೇಕ, ಶ್ರದ್ಧೆ ಎನ್ನುವ ನದಿ, ಮತ್ತು ಸಮಾಧಿ ಅಂತಂದ್ರೆ ನೀವೇನು ಧ್ಯಾನ ಮಾಡ್ತಿರಲ್ಲ ಅದು, ಅದಕ್ಕೇನದ ಇದು ಒಳಗ್ ಮಾಡ್ಕೊಳ್ಳೋ ಪೂಜೆ ಇದು.
ಒಳಗಿನ ಲಿಂಗ ಪೂಜೆ. ಪ್ರಾಣಲಿಂಗ ಪೂಜೆ, ಭಾವಲಿಂಗ ಪೂಜೆಗೆ ಏನೇನು ಗುಣಗಳಿರ್ಬೇಕು ಎಲ್ಲ ಬರ್ದಾರ. ಒಂದ್ ಕಡೆ ಬುಕ್ಗಳದಾಗ ವಚನದಾಗ ಅದಾವ. ಪ್ರಾಣಲಿಂಗಾರ್ಚನೆ ಮಾಡ್ಬೇಕಾದ್ರೆ ಒಳಗೆ ಏನೇನು ಗುಣಗಳಿರ್ಬೇಕು, ಭಾವಲಿಂಗಾರ್ಚನೆ ಮಾಡ್ಬೇಕಾದ್ರೆ ಒಳಗೆ ಏನೇನು ಗುಣಗಳಿರ್ಬೇಕು, ಇಷ್ಟಲಿಂಗಾರ್ಚನೆ ಮಾಡ್ಬೇಕಾದ್ರೆ ಹೊರಗೆ ಏನೇನು ನಾವು ಸಾಧನೆ ಮಾಡ್ಬೇಕು, ಸ್ನಾನ, ಪೂಜೆ, ವಿಭೂತಿ, ರುದ್ರಾಕ್ಷಿ, ಪತ್ರ, ಪುಷ್ಪಗಳೇನೇನಿರ್ಬೇಕು ಇವೆಲ್ಲ ಇಷ್ಟಲಿಂಗಾರ್ಚನೆ, ಪ್ರಾಣಲಿಂಗಾರ್ಚನೆ, ಭಾವಲಿಂಗಾರ್ಚನೆ ವಿಧಾನಗಳನ್ನು ಸಾಕಷ್ಟು ಕಡೆ ಹೇಳ್ಯಾರ. ಅವುಗಳನ್ನ ನೀವು ಸಂಶೋಧನೆ ಮಾಡಿ ಹುಡುಕಿ ತೆಕ್ಕೊಳ್ರಿ. ಸಿಗಲಿಲ್ಲ ಅಂತಂದ್ರೆ ನನಗೆ ಕೇಳ್ರಿ, ನಾ ಹೇಳ್ತೇನೆ. ಲಿಂಗಧಾರಣವು ಶ್ರುತಿ ಅಂದ್ರೆ ವೇದ, ಸ್ಮೃತಿ, ಶ್ರುತಿ, ಪುರಾಣ, ಇತಿಹಾಸಗಳಲ್ಲಿ ಹೇಳಲ್ಪಟ್ಟಿದೆಯೇ ಎಂಬ ಪ್ರಶ್ನೆಗೆ ಮರಿತೋಂಟದಾರ್ಯರು ಈ ರೀತಿ ಉತ್ತರಿಸುತ್ತಾರೆ. ಲಿಂಗಧಾರಣವು ವೈದಿಕ ಅನುಷ್ಠೆ ಎಂಬ ವಿಷಯದಲ್ಲಿ ಅನಂತ ಪ್ರಮಾಣಗಳಿರುತ್ತವೆ. ಯಾವನ ಶರೀರದಲ್ಲಿ ಲಿಂಗವಿರುವುದೋ ಅವನು ಸಾಕ್ಷಾತ್ ಶಿವಸ್ವರೂಪನಾದುದರಿಂದ ಶಿವಾನುಭವವನ್ನು ಪಡೆಯಬೇಕೆಂಬ ಬಯಸುವವನು ದೇಹದಲ್ಲಿ ಲಿಂಗವನ್ನು ಧರಿಸತಕ್ಕದ್ದು. ಯಾವನಿಗೆ ತಾನು ಶಿವಸ್ವರೂಪ ಆಗಬೇಕು ಅಂತ ಹಂಬಲ ಆದ ಅವ ಲಿಂಗ ಧಾರಣೆ ಮಾಡಬೇಕು, ದೇಹದ ಮೇಲೆ ಲಿಂಗ ಧರಿಸಬೇಕು. ಈ ಹೊಸ ಹೊಸ ಸಂಶೋಧಕರಿಗೆ ಏನಂತ ಇವ್ರು ಏನಾರ ಬರಿಬೇಕಾದ್ರ ಎಲ್ಲ ಎದುರಾಗ್ಬಿಟ್ಟಾವ. ಅದು ಮೊದಲ ಲಿಂಗ ಮೊದಲ ಅವ್ರು ಕಂಡಿಡಿದ್ರು, ಇವ್ರು ಕಂಡಿಡಿದ್ರು, ಅವ್ರು ಕೊಟ್ರು, ಇವ್ರು ಕೊಟ್ರು ಅನ್ನೋದಕ್ಕ ಆ ವಾಕ್ಯಗಳನ್ನೇ ಗಟ್ಟಿಗೊಳಿಸದೇ ಇವ್ರಿಗೊಂಥರ ಕೆಲಸ, ಉದ್ಯೋಗ. ವೇದಗಳ ಕಾಲದಿಂದ ಲಿಂಗ ಇತ್ತು, ವೇದ ಪೂರ್ವದ ಕಾಲದಿಂದ ಲಿಂಗ ಇತ್ತು, ಓದಕತ್ತೀವಿ ನೋಡ್ರಿ. ಇದೆಲ್ಲ ಎದಕ್ಕಂದ್ರ ಯಾವುದೋ ಬೇರೆಯವರು ಬೇರೆ ಕಾಲದಾಗ ಚಾಲು ಆಗ್ಯದ ತಿಳ್ಕೆ ಹೇಳ್ತಾರ ಅನ್ನೋದಕ್ಕೆ ಅದಕ್ಕೆ ಅವ್ರು ರೆಸ್ಪಾನ್ಸ್ ಕೊಡ್ಕೋತ ಹೋಗ್ತಿರ್ತಾರ. ನಾವು ಹೆಂಗಿರ್ಬೇಕು? ಬಸವಣ್ಣವ್ರ ಲಿಂಗ ಕೊಟ್ಟಾರೇನಂತಂದ್ರ ಅಷ್ಟೇ ಸಂತೋಷ ಇರಬೇಕು. ವೇದ ಪೂರ್ವದಾಗ ಅದ ಅಂದ್ರೂ ಅಷ್ಟೇ ಸಂತೋಷ ಇರಬೇಕು. ರೇಣುಕರಲ್ಲಿ ಅಷ್ಟೇ ಸಂತೋಷ ಇರಬೇಕು. ಯಾರ್ಯಾಗ ಕೊಡಲಕ್ರಿ? ಅದು ಲಿಂಗ ತಗೊಂಡು ನಾವು ಪೂಜೆ ಮಾಡಿ ನಾವು ಉದ್ಧಾರ ಆಗೋದಕ್ಕೆ ಬಳಸ್ಕೋಬೇಕೆ ಹೊರತು ಅವ್ರು ಕೊಟ್ಟಾರ ಇವ್ರು ಕೊಟ್ಟಾರ ಅಂತ ಹೇಳಕ್ಕೆ ಅವ್ರು ಜಗಳ ಹಚ್ತಾರ ಅನ್ನೋನ ಅದು ತಗೊಂಡು ನಾವು ಜಗಳಾಡದಿರ್ತದ. ಯಾರ್ಯಾಗ ಕೊಡಲಕ್ ನಮ್ಗೆ ಏನ್ ಮಾಡೋದು? ಹೇಳೋರೇನು ನೋಡಿಲ್ಲ, ಕೇಳೋರು ನಾವು ನೋಡ್ಲಕ್ ಸಾಧ್ಯ ಇಲ್ಲ. ಯಾರದ ಕೇಳಿ ಯಾರೋ ಏನೋ ಹೇಳ್ಕೊತ ಹೊಂಟಿರ್ತಾರ, ಹ್ಞೂ ಅನ್ಕೋತ ಹೋಗ್ಬಿಡೋದು ಅಷ್ಟೇ. ಅವ್ರು ಹೇಳೋದ್ರಿಂದ ನಾವು ಹ್ಞೂ ಅಂದ್ರೆ ಅವ್ರಿಗೆ ಸಮಾಧಾನ ಆಗ್ತಿತ್ತು ಅಂದ್ರೆ ಆಯ್ತು, ಹ್ಞೂ ಅಂದ್ ಬಿಡೋದಾಯ್ತು. ತಾರಣ ಮಾರ್ಗ, ಕಾರಣ ಮಾರ್ಗ ಅಂತ ಎರಡದಾವ. ನಾವು ಕಾರಣ ಮಾರ್ಗ ಹುಡುಕೋತಾದೇವ ಅಂತಂದ್ರೆ ಹುಚ್ಚಿಡಿತವ. ತಲೆ ಕೆಡ್ತು. ತಾರಣ ಮಾರ್ಗ ಅಂತಂದ್ರೆ ಏನದ? ಈಗ ಸದ್ಯ ಅದರಿಂದ ಏನು ಉಪಯೋಗ ಅದ ಅಷ್ಟು ಉಪಯೋಗ ತಕೊಂಡಕ್ಕೆ ಮುಂದೆ ಹೋಗೋದಕ್ಕೆ ತಾರಣ ಮಾರ್ಗ ಅಂತಾರೆ. ಈಗೊಂದು ಜಿಂಕೆಗೆ ಬಾಣ ನಟ್ಟದ. ಆ ಜಿಂಕೆ ಬದುಕಬೇಕಾದ್ರೆ ಅದು ಬಾಣ ಕಿತ್ತಬೇಕು. ಏನ ಬಾಣ ಯಾರು ಹೊಡೆದ್ರು, ಎಲ್ಲಿದ್ ಬತ್ತು ಅಂತ ಹೇಳಿಕೆ ಆ ಬಾಣದ ಹೊಡೆದವನ ಬಗ್ಗೆ ವಿಚಾರ ಮಾಡ್ಬೇಕು. ಬಾಣ ಹೊಡೆದವನ ಬಗ್ಗೆ ವಿಚಾರ ಮಾಡ್ಕೋತ ಟೈಮ್ ಜಾಸ್ತಿ ತಗೊಂಡ್ರಿ ಅಂತಂದ್ರ ಆ ಬಾಣದ ತುದಿ ಒಳಗ ವಿಷ ಇರ್ತದ. ಆ ವಿಷ ಶರೀರದ ತುಂಬಾ ಆವರಿಸ್ಬಿಡ್ತದೆ, ಸತ್ತೋತು. ಇಮಿಡಿಯೇಟ್ ಬಾಣ ಕಿತ್ತಿಕೆ ಅದಕ್ಕೆ ಔಷಧೋಪಚಾರ ಮಾಡಿದ್ರೆ ಬದುಕ್ತು. ಕಾರಣ ಕಂಡು ಲಿಂಗ ಯಾರು ಕೊಟ್ಟಾರ ಅಂತ ಹೇಳಕ್ಕೆ ಕಾರಣ ಕಂಡು ಹಿಡ್ಕೋತ ಅಮೂಲ್ಯವಾದ ಆಯುಷ್ಯ ಹಾಳು ಮಾಡಿಕೊಂಡು ಲಿಂಗ ಸಾಧನೆನೇ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಬಂತು. ಅದಕ್ಕೆ ನಾವು ಶುದ್ಧ ಬ್ರಹ್ಮ ಸ್ವರೂಪರು ಆಯ್ತು ಯಾರು ಕೊಟ್ಟಾರ ಅಂತಂದ್ರು ನಾವು ಅಷ್ಟೇ ಆಯ್ತಪ್ಪ ಆಯ್ತು ಯಾರ್ಯಾರು ಕೊಡ್ಲಿ ಬಿಡಪ್ಪ, ನಮ್ಗೇನ್ ಮಾಡೋದು? ಯಾರು ಕೊಟ್ರೆ ತಗೊಂಡು ನಿಮ್ಗೇನಾಗದು? ನಿಮ್ಗೆ ಯಾರು ಕೊಟ್ರೆ ಸಮಾಧಾನ ಅನಿಸ್ತದ?
ಕೆಲವೊಬ್ಬರಿಗೆ ರೇಣುಕಾಚಾರ್ಯರು ಲಿಂಗ ಕೊಟ್ಟಾರ ಅಂದ್ರೆ ಸಮಾಧಾನ ಅನಿಸ್ತದ, ಕೆಲವೊಬ್ರು ಬಸವಣ್ಣವ್ರ ಲಿಂಗ ಕೊಟ್ಟಾರ ಅಂದ್ರೆ ಸಮಾಧಾನ ಅನಿಸ್ತದ. ನಿಮ್ಗೆ ಹೆಂಗಾದ್ರೆ ಸಮಾಧಾನ ಅನಿಸ್ತದ ಹಂಗೆ ಸಮಾಧಾನ ಮಾಡ್ಕೋರಿ. ಗುದ್ದಾಡ್ತೀರ, ಅವರೇ ಗುದ್ದಾಡಿಲ್ಲ, ದೊಡ್ಡವರೇ ಗುದ್ದಾಡಿಲ್ಲ, ಇವ್ರು ಯಾಕೆ ಗುದ್ದಾಡ್ಬೇಕು? ಮುಂದ ಯಾವನು ಶರೀರದಲ್ಲಿ ಶಿವಲಿಂಗವಿರುವುದೋ, ಯಾವನ ಶರೀರದಲ್ಲಿ ಶಿವಲಿಂಗವಿರುವುದೋ ಅವನು ಸಾಕ್ಷಾತ್ ಶಿವ ಸ್ವರೂಪನಾದುದರಿಂದ ಶಿವಾನುಭವವನ್ನು ಪಡೆಯಬೇಕೆಂದು ಬಯಸುವವನು ಅದಕ್ಕೆ ಇಷ್ಟಲಿಂಗ ಧಾರಣೆ ಕಡ್ಡಾಯ. ಇದನ್ನ ಹೇಳ್ತಾರ ಅವ್ರು. ಇಷ್ಟಲಿಂಗ ಧಾರಣೆ ಕಡ್ಡಾಯ. ಬರೇ ಹೊರಗಿಂದು ಇಷ್ಟಲಿಂಗ ಪೂಜೆ ಮಾಡಿದ್ರೆ ನಡೆಯಂಗಿಲ್ಲ, ಒಳಗಿಂದು ಅಂತರಂಗ ಪೂಜೆ ಕಡ್ಡಾಯ. ಒಳಗೆ ಅಂತರಂಗ ಪೂಜೆ ಕಡ್ಡಾಯ ಆಗಬೇಕು. ಇಷ್ಟಲಿಂಗ ಮ್ಯಾಲಿಂದ ಲಿಂಗ ಪೂಜೆ ಎಷ್ಟು ಮಾಡ್ಕೋತೀರೋ ಎಷ್ಟು ಬಿಡ್ತೀರೋ ಅದು ಬಿಡ್ರಿ, ಒಳಗಿಂದ ಲಿಂಗ ಪೂಜೆ ಕಡ್ಡಾಯ ಆಗಬೇಕು. ಅದೇ ಹೇಳ್ತಾರ ಅವ್ರು, ಶ್ರದ್ಧೆ ಎಂಬ ನದಿಯೊಳಗಿರುವ ಪರಿಶುದ್ಧ ಚಿತ್ತವೆಂಬ ಜಲದ ಅಭಿಷೇಕ ಮಾಡಿ ಸಮಾಧಿ ಎಂಬ ಕುಸುಮವನ್ನ ಆ ಪರಮಾತ್ಮನಿಗೆ ಏರುತ್ತಿರ್ಬೇಕು. ದಿನ ನಾವು ಸಮಾಧಿಗೆ ಹೋಗ್ತೀವಿಲ್ಲ, ಇಲ್ಲ ಸತ್ಸಂಗ ಮಾಡಾಗ ಆತ್ಮಜ್ಞಾನದ ಸಮಾಧಿಗೆ ಹೋಗಿ ಒಂದು ಸಮಾಧಿಯ ಕುಸುಮ ಲಿಂಗಕ್ಕೆ ಏರುತ್ತೀವೇ ಇಲ್ಲ ದಿನ ಸತ್ಸಂಗ ಮಾಡಾಗ. ದಿನ ಸಮಾಧಿಗೆ ಓದ್ತೀರ ಇಲ್ಲ ನೀವು? ಸಮಾಧಿಗೆ ಇರ್ತೀರಿಲ್ಲ ಆತ್ಮಜ್ಞಾನದ ಚಿಂತನೆ ಮಾಡುವಾಗ? ಹೋಗಿ ಒಂದು ಕುಸುಮ ತಯಾರು ಮಾಡ್ತೀರಿ. ಡೈಲಿ ಒಂದು ಕುಸುಮವನ್ನ ಸಮಾಧಿಗೆ ಹೋಗಿ ಆ ಒಂದು ಸಮಾಧಿ ಎಂಬ ಕುಸುಮ ಆ ಒಂದು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೀವಿ. ಸ್ವಪ್ನದಲ್ಲಿ ಮಾಡಲ್ಪಟ್ಟ ಬ್ರಹ್ಮ ಹತ್ಯಾದಿ ಮಹಾದೋಷಗಳೆಲ್ಲವೂ ಜಾಗರಣಾವಸ್ಥೆಯಲ್ಲಿ ಹೇಗೆ ಅಸತ್ಯಗಳಾಗುವವೋ ಹಾಗೆ ಲಿಂಗಧಾರಣದಿಂದ ಹಿಂದೆ ಮಾಡಲ್ಪಟ್ಟ ಮಹಾಪಾಪಗಳೆಲ್ಲವೂ ನಶಿಸಿ ಹೋಗುತ್ತದೆ. ದೃಷ್ಟಾಂತ ಕೊಟ್ರವ್ರು, ಸ್ವಪ್ನದಾಗ ಮಾಡಿದಂತ ಪಾಪ ಜಾಗೃತಾವಸ್ಥೆಗೆ ಬಂದ ಕೂಡ್ಲೇನೆ ಅವೆಲ್ಲ ಸುಳ್ಳು ಹೆಂಗ್ ಆತವೋ, ಸ್ವಪ್ನದಾಗಿನ ಘಟನೆಗಳೆಲ್ಲ ಜಾಗೃತದಾಗ ಹೆಂಗ್ ಸುಳ್ಳು ಆತವ, ಹಂಗ ಲಿಂಗಧಾರಣದಿಂದ ಏನಾಗ್ತದಂತಂದ್ರೆ ಹಿಂದೆ ಮಾಡಲ್ಪಟ್ಟ ಪಾಪಗಳೆಲ್ಲ ನಶಿಸಿ ಹೋಗಿಬಿಡ್ತಾವ. ಅದಕ್ಕೆ ಸ್ಥೂಲ ಸೂಕ್ಷ್ಮ ಕಾರಣದಲ್ಲಿ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಮೂರನ್ನ ಧಾರಣೆ ಮಾಡ್ಬೇಕು. ಲಿಂಗ ಧಾರಣೆ ಅಂದ್ರೆ ಕೊಳ್ಳಗ ಒಂದೇ ಕಟ್ಕೊಳ್ಳೋಂಗೆ ಎಲ್ಲ. ಅದಕ್ಕೆ ಲಿಂಗ ಧಾರಣಂ ಪಾಪ ನಾಶಕಂ. ಲಿಂಗ ಅಂದ್ಕೂಡ್ಲೇನೆ ಬರೇ ಕೊಳ್ಳಂದು ಒಂದೇ ಲಿಂಗ ಅಂತ ತಿಳ್ಕೊಂಡಿವ್ ನಾವು. ಒಳಗ್ ಪ್ರಾಣಲಿಂಗ ಒಳಗ್ ಭಾವಲಿಂಗ ಇದ್ದವರು ಹೊರಗೆ ಇಷ್ಟಲಿಂಗ ಕಟ್ಕೊಳ್ಳೋದು. ಇಂದ್ರಾದಿ ದೇವತೆಗಳು ಮತ್ಸಕಾದಿ ಉತ್ತಮಾಂಗಗಳಲ್ಲಿ, ಉತ್ತಮಾಂಗ ಅಂದ್ರೆ ಎದಕ್ಕಂತಾರೆ? ಶಿರ, ತಲಿ. ಮಸ್ತಕಾದಿ ಉತ್ತಮಾಂಗಗಳಲ್ಲಿ ಶಿವಲಿಂಗವನ್ನು ಧರಿಸಿ ಆ ಲಿಂಗ ಮಧ್ಯದಲ್ಲಿರುವ ಶಿವನನ್ನು ಪೂಜಿಸಿ ತಮ್ಮ ತಮ್ಮ ಸ್ಥಾನವನ್ನು ಪಡೆಯುವರು. ಅವರಿಗೆಲ್ಲ ಇಂದ್ರಾದಿ ದೇವತೆಗಳಿಗೆ ಒಂದು ಅವರದು ಪದವಿಗಳು ಹೆಂಗ್ ಸಿಕ್ಕವಪ್ಪ ಅಂತಂದ್ರ ಲಿಂಗ ಪೂಜೆ ಮಾಡೇ ಪಡ್ಕೊಂಡರವರು. ಶಿವಲಿಂಗವನ್ನ ಬಹಳ ಎಚ್ಚರಿಕೆಯಿಂದ ಹಸ್ತಪೀಠದಲ್ಲಿಟ್ಟು ಹಸ್ತಪೀಠದಲ್ಲಿ ಧರಿಸತಕ್ಕದ್ದು. ಪೂಜೆ ಮಾಡುವಾಗ ಎಚ್ಚರ ತಪ್ಪಿ ಆ ಶಿವಲಿಂಗವು ದೇಹ ವಿಯೋಗವಾದರೆ ಪ್ರಾಣವನ್ನಾದರೂ ಬಿಡಲು ಸಿದ್ಧನಾಗಿರಬೇಕು ಅಂತಂದ್ರೆ ಅಷ್ಟು ಎಚ್ಚರಿಕೆ ಇರ್ಬೇಕಂತ. ಪ್ರಾಣ ಬಿಡುವಂತ ಅಲ್ಲ ಅದರ ಉದ್ದೇಶ, ಅಷ್ಟು ಎಚ್ಚರ ಇರಬೇಕು. ಕುಲೀನರಾದ ಪಿತೃಗಳು ಪುತ್ರರು ಶಿವಭಕ್ತಿಯುಳ್ಳವರಾಗಿಯೂ
ಪರಿಶುದ್ಧ ಜೀವರುಗಳಾಗಿಯೂ ಮೋಕ್ಷಾಕಾಂಕ್ಷಿಗಳಾಗಿಯೂ ಶಿವಲಿಂಗವನ್ನ ಧರಿಸತಕ್ಕದ್ದು. ಬರೇ ನೀವು ಅಷ್ಟೇ ಧರಿಸಿದ್ರೆ ಅಲ್ಲ, ನಿಮ್ಮ ಕುಲದವರು, ಬಂಧು ಮಿತ್ರರು, ಪುತ್ರರು ಎಲ್ಲರೂ ಲಿಂಗಧಾರಣೆ ಮಾಡಬೇಕು. ಕಡ್ಡಾಯವಾಗಿ ಲಿಂಗಧಾರಣೆ ಮಾಡಬೇಕು. ನೋಡ್ರಿ ಎಂತ ಸಂಸ್ಕಾರ ಇರೋಂತ ನಮ್ಮ ಈ ಒಂದು ವೀರಶೈವ ಪದ್ಧತಿ ಈಗ ಹೆಂಗಾಗ್ಬಿಡ್ತು. ತಂದೆ ತಾಯಿ ಕೊಳ್ಳಾಗ ಅಷ್ಟೇ ಅದಾವ, ಮಕ್ಕಳ ಕೊಳ್ಳಾಗ ಇಲ್ಲ, ಮಗ ಸೊಸಿ ಕೊಳ್ಳಾಗ ಲಿಂಗ ಅದಾವೇನ್ರಿ? ಯಾರ್ಯಾರು ನೋಡಿರ? ಮಕ್ಕಳ ಕೊಳ್ಳಾಗಿಲ್ಲ, ಮೊಮ್ಮಕ್ಕಳಂತೂ ಭಯಂಕರ ದೂರ ಆಗ್ಬಿಟ್ಟಾರ. ಇದು ಎಂದು ಸುಧಾರಿಸ್ಬೇಕೀಗ? ಯಾರು ಕೆಡಿಸಿಬಿಟ್ರಿ ಇದು? ಭುಕ್ತಿ ಮುಕ್ತಿಗಳನ್ನು ಅಪೇಕ್ಷಿಸುತ್ತಿರುವ ದ್ವಿಜೋತ್ಮ ಬ್ರಹ್ಮಪದ ವಾಚ್ಯನು, ಓಂಕಾರ ಪದವಾಚ್ಯನು, ಲಿಂಗಾಕಾರನು ಆದ ಮಹೇಶ್ವರನನ್ನು ಸರ್ವಕಾಲದಲ್ಲಿಯೂ ಸರ್ವ ಅವಸ್ಥೆಗಳಲ್ಲಿಯೂ ಒಂದು ನಿಮಿಷವೂ ಅಗಲದಂತೆ ಮಸ್ತಕ, ಕಂಠಾದಿ 5 ಸ್ಥಾನಗಳಲ್ಲಿ ಯಾವುದಾದರೂ ಒಂದು ಸ್ಥಾನದಲ್ಲಿ ಆ ಶಿವಲಿಂಗವನ್ನು ಧರಿಸಿ ಅಲ್ಲಿಯೇ ಮನಸ್ಸು ಲಯಗೊಳ್ಳಬೇಕು ಎಂದು ಅನಂತ ಪ್ರಮಾಣಗಳಿರುವುದರಿಂದ ಶಿವಲಿಂಗ ಧಾರಣವು ವೈದಿಕವೆಂದು ಸಿದ್ಧವಾಗುತ್ತದೆ ಹಾಗೂ ಶ್ರೇಷ್ಠವೂ ಪೂಜ್ಯವೂ ಎಂದು ನಿರ್ಧಾರವಾಗುತ್ತದೆ. ಅದಕ್ಕೆ ಭುಕ್ತಿ ಅಂದ್ರೇನು? ಭುಕ್ತಿ ಮುಕ್ತಿ. ಭುಕ್ತಿ ಅಂದ್ರೆ ಲೌಕಿಕ ಭೋಗ. ನಾವು ಗೃಹಸ್ಥರದೀವಿ, ನಮಗೆ ಲೌಕಿಕ ಭೋಗನೂ ಬೇಕು, ಇಹಲೋಕದಲ್ಲಿ ಅಂದ್ರೆ ವ್ಯಾವಹಾರಿಕ ಬದುಕಿನಲ್ಲಿ ಲೌಕಿಕ ಭೋಗನೂ ಬೇಕು, ಪರಮಾರ್ಥಿಕ ಬದುಕಿನಲ್ಲಿ ಮೋಕ್ಷನೂ ಬೇಕು. ಭುಕ್ತಿ ಮುಕ್ತಿ ಎರಡೂ ಬೇಕಾದವರು ನಮಗೆ ಲೌಕಿಕ ಭೋಗನು ಚೆನ್ನಾಗಿ ಬೇಕು ಅಂತಂದ್ರೆ, ನಿಮ್ಗೆ ಯಾರೇ ಕೈಯಾಗ ರೊಕ್ಕ ನಿಂದ್ರಲ್ಲಾಗ್ಯವ, ಮನ್ಯಾಗ ಶಾಂತಿ ಇಲ್ಲ, ಬಹಳ ತ್ರಾಸ ನಡೆದದ ಅಂಥೇಳಿ ಏನರೇ ಸಮಸ್ಯೆಗಳಾದ್ರ ಏನ್ ಮಾಡ್ಬೇಕು? ನೀವು ಅವ್ರಿಗೆ ಏನ್ ಸಜೆಷನ್ ಕೊಡ್ಬೇಕು? ಲಿಂಗ ಕಟ್ಕೊಂಡಿರ ಇಲ್ಲ ಅಂತ ಕೇಳಬೇಕು. ಲಿಂಗ ಧಾರಣೆ ಮಾಡಿ ಅವರಿಗೆ ಲಿಂಗ ಪೂಜೆ ಮಾಡ್ಲಿಕ್ಕೆ ಹಚ್ಬೇಕು. ಮೊದಲು ಏನ್ ಕೇಳಿದ್ರ ದೇವರಿಗೆ ಕೇಳಬೇಕು. ದೇವ್ರು ಕೊಟ್ರೆ ಉದ್ಧಾರ ಆಗ್ತೀವಿ, ದೇವ್ರ ಕೊಡ್ಲಿಲ್ಲ ಅಂತಂದ್ರೆ ಹೆಂಗ್ ಉದ್ಧಾರ ಆಗ್ತೀವಿ? ಮನುಷ್ಯರಾದವ್ರು ಎಷ್ಟು ಕೊಡ್ಲಕ್ ಸಾಧ್ಯ ಅದ ಅಂಥೇಳಿ ಅವರಿಗೆ ಲಿಂಗ ಧಾರಣೆ ಮಾಡಿ ಲಿಂಗ ಪೂಜೆ ಮಾಡಿಸಿ ಅವ್ರಿಗೇನ್ ಮಾಡ್ಬೇಕು? ಭುಕ್ತಿಗಾಗಿ ಲಿಂಗ ಪೂಜೆ. ಮತ್ತೆ ಮೋಕ್ಷ ಬೇಕು, ಬ್ರಹ್ಮಜ್ಞಾನ ಬೇಕು ಅಂತ ಯಾರ್ಯಾರ ಬಂದ್ರಂದ್ರೆ ಅವ್ರಿಗೂ ಲಿಂಗ ಧಾರಣೆ ಮಾಡಿ ಅವರಿಗೆ ಲಿಂಗ ದೀಕ್ಷೆ ಕೊಡಬೇಕು. ಲಿಂಗ ದೀಕ್ಷೆ ಕೊಟ್ಟು ನಿಮಗೆ ಕೊಡ್ಲಿಕ್ಕೆ ಬರ್ತಿದ್ರ ನೀವು ಕೊಡ್ರಿ, ಇಲ್ಲ ಕಂಬಿ ಗುರುಗಳ ಹತ್ರ ಕರ್ಕೊಂಡೋಗಿ ಲಿಂಗ ದೀಕ್ಷೆ ಕೊಡಿಸಿ ಅವ್ರು ಹೆಂಗ ಮಂತ್ರಗಳು ಹೇಳ್ತಾರೋ ಅವ್ರು ಹೆಂಗ ದೀಕ್ಷೆ ಕೊಡ್ತಾರೋ ಹಂಗ ನೀವು ಲಿಂಗ ಪೂಜೆ ಮಾಡ್ಕೊಳ್ಳೋರು ನೀವು ದೀಕ್ಷೆ ಕೊಡ್ಲಕ್ ನಿಮಗೂ ಬರ್ತ. ಯಾರು ಇಷ್ಟಲಿಂಗ ಪೂಜಾ ನಿಷ್ಠರದರ ತಮ್ಮ ಅನುಭವವನ್ನ ಮುಂದಿನವ್ರಿಗೆ ಹೇಳಕ್ ಬರ್ತವೆ, ಹೇಳು. ಅದರ ಅನುಭವ ಇಲ್ಲದೆ ಹೇಳಕ್ ಹೋಗ್ಬಾರ್ದು. ಶಿವಯೋಗ ಸಾಧನೆಯಲ್ಲಿ ಪರಿಪೂರ್ಣ ಇದ್ದವರು, ಇಂಗ್ಲಿಷ್ ಪರ್ಫೆಕ್ಟ್ ಇದ್ದವ್ರು ಇಂಗ್ಲಿಷ್ ಕಲಿಸ್ಲಕ್ಕೆ ಏನ್ ತಪ್ಪು? ಅದನ್ನ ನೀವು ಮಾಡಬೇಕು. ಭುಕ್ತಿ ಮುಕ್ತಿ ಎರಡಕ್ಕೂ ಏನಾಗಬೇಕು? ಲಿಂಗಧಾರಣೆ ಮಾಡಬೇಕು. ಹೇಮಾದ್ರಿ ಪ್ರಾಯಶ್ಚಿತ್ತ ಕಾಂಡ
ದೇವಿ ಪುರಾಣ, ಸ್ಕಂದ ಪುರಾಣ, ಪದ್ಮ ಪುರಾಣ ಲಿಂಗಧಾರಣವನ್ನ ನಿಷೇಧಿಸುವುದರಿಂದ ಅಂಥ ಲಿಂಗವನ್ನು ಯಾರೂ ಧರಿಸಕೂಡದೆಂಬ ಪೂರ್ವ ಪಕ್ಷಿಗಳ ಪ್ರಶ್ನೆಗೆ ಮರಿತೋಂಟದಾರರು ಈ ರೀತಿ ಲಿಂಗಧಾರಣೆಯನ್ನು ಸಮರ್ಥಿಸಿಕೊಳ್ಳುತ್ತಾರೆ. ನೋಡ್ರಿ, ಲಿಂಗಧಾರಣೆಗೆ ವಿರುದ್ಧ ಮಾಡಿದವರು ಯಾರ್ಯಾರು? ಹೇಮಾದ್ರಿ ಪ್ರಾಯಶ್ಚಿತ್ತ ಕಾಂಡ, ಇದು ಒಂದು ಬುಕ್. ದೇವಿ ಪುರಾಣ ಲಿಂಗಧಾರಣೆಯನ್ನ ವಿರೋಧ ಮಾಡ್ತದಂತ. ಸ್ಕಂದ ಪುರಾಣ ಲಿಂಗಧಾರಣೆಯನ್ನ ವಿರೋಧ ಮಾಡ್ತದ. ಪದ್ಮ ಪುರಾಣ ಲಿಂಗಧಾರಣೆಯನ್ನ ವಿರೋಧ ಮಾಡ್ತದ. ಇವರು ನಿಷೇಧಿಸ್ತಾರಂತೆ. ಇವರು ನೋಡಿದ್ರೆ ಲಿಂಗಧಾರಣೆ ಯಾರ್ಯಾರು ವಿರೋಧ ಮಾಡ್ಯಾರಂತ. ಹೇಮಾದ್ರಿ ಪ್ರಾಯಶ್ಚಿತ್ತ ಕಾಂಡ ಅಂತ ಒಂದು ಗ್ರಂಥ, ದೇವಿ ಪುರಾಣ, ಸ್ಕಂದ ಪುರಾಣ, ಪದ್ಮ ಪುರಾಣ ಇವರೆಲ್ಲ ಲಿಂಗಧಾರಣವನ್ನ ನಿಷೇಧಿಸಿದರೆ ಮರಿತೋಂಟದಾರರು ಅಂದ್ರೆ ಈ ಕೃತಿಯ ಕರ್ತೃಗಳು, ವೀರಶೈವಾನಂದ ಚಂದ್ರಿಕೆಯ ಕರ್ತೃಗಳು ಏನ್ ಹೇಳ್ತಾರ ಆ ಖಂಡನೆಯ ಬಗ್ಗೆ ಅಂದ್ರೆ, ಯಾವ ಸ್ಕಂದಾದಿ ಪುರಾಣಗಳು ಲಿಂಗಧಾರಣವನ್ನು ನಿಷೇಧಿಸುತ್ತವೆಯೋ ಅವೇ ಪುರಾಣಗಳು ಲಿಂಗಧಾರಣವನ್ನು ಬಲವಾಗಿ ವಿಧಿಸಿರುವುದರಿಂದ ಒಂದೇ ಗ್ರಂಥದಲ್ಲಿ ಪರಸ್ಪರ ವಿರೋಧ ಉಂಟಾಗಲಾಗಿ ಯಾವ ವಚನಗಳನ್ನು ನಂಬಬೇಕು, ಯಾವ ವಚನಗಳನ್ನು ನಂಬಬಾರದು ಎಂಬ ಸಂಶಯ ಉಂಟಾಗಲಾಗಿ ಯಾವ ಪುರಾಣ ವಚನಗಳು ವೇದದ ಮೂಲಕವಾಗಿರುತ್ತವೆಯೋ ಅಂಥ ವಚನಗಳೇ ಪ್ರಬಲವಾಗಿರುತ್ತವೆ. ಯಾವ ಪುರಾಣ ವಚನಗಳು ವೇದಗಳ ಮೂಲಕಗಳಾಗಿಲ್ಲವೋ ಅಂಥ ವಚನಗಳು ದುರ್ಬಲವಾಗಿರುತ್ತವೆ. ಈ ಲಿಂಗಧಾರಣೆಯನ್ನ ವಿರೋಧ ಮಾಡುವಂತ ಪುರಾಣಗಳು ಯಾವತ್ತವಂತಂದ್ರ ಅವು ವೇದ ಸಮ್ಮತ ಇಲ್ಲದಂತವು ಇದ್ದು ಅಂತಂದ್ರೆ ಅವು ಏನ್ ಮಾಡಿರ್ತಾವ, ಇದನ್ನ ವಿರೋಧ ಮಾಡ್ತಾವ. ವೇದ ಸಮ್ಮತವಾದಂತ ಪುರಾಣಗಳು ಏನದವ ಅವು ಲಿಂಗಧಾರಣೆಯನ್ನ ಸಮರ್ಥಿಸುತ್ತವೆ. ಅರ್ಥ ಆಯ್ತರ? ವಿರೋಧ ಮಾಡೋರು ಯಾರು? ವೇದ ಅಧ್ಯಯನದ ಬಗ್ಗೆ, ವೇದದ ಬಗ್ಗೆ ಸರಿಯಾಗಿ ಜ್ಞಾನ ಇರಲಾರ್ದವ್ರು ವಿರೋಧ ಮಾಡ್ತಾರೆ. ಸಿದ್ಧಾಂತ ಶಿಖಾಮಣಿ ಬಗ್ಗೆ ಸರಿಯಾಗಿ ಜ್ಞಾನ ಇರಲಾರ್ದವ್ರು ಸಿದ್ಧಾಂತ ಶಿಖಾಮಣಿ ಬಗ್ಗೆ ವಿರೋಧ ಮಾಡ್ತಾರೆ. ಆ ಸಿದ್ಧಾಂತ ಶಿಖಾಮಣಿ ಬಗ್ಗೆ ಸರಿಯಾಗಿ ಜ್ಞಾನ ಇತ್ತಂತಂದ್ರೆ ಅದನ್ನು ವಿರೋಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿಶ್ವದ ಅತ್ಯಂತ ಶ್ರೇಷ್ಠ ಗ್ರಂಥ ಅದು. ಗರುಡ ಸ್ಕಂದಾದಿ ಪುರಾಣಗಳಲ್ಲಿ ಕಂಡುಬರುವ ಲಿಂಗಧಾರಣ ವಿಧಾಯಕ ವಚನಗಳಾದರೂ ವೇದ ಮೂಲಕವಾಗಿ ಪ್ರಬಲವಾಗಿರುವುದರಿಂದ ಇವುಗಳೇ ಗ್ರಾಹ್ಯವಲ್ಲದೆ ವೇದ ವಿರುದ್ಧಗಳಾದ ಪುರಾಣ ವಚನಗಳು ಗ್ರಾಹ್ಯವಲ್ಲವೆಂದು ತಿಳಿಯಬೇಕು. ಗರುಡ ಪುರಾಣ ಲಿಂಗಧಾರಣೆ ಮಾಡ್ಕೋ ಅಂತ ಹೇಳ್ತದಂತ. ಹೆಂಗದ ನೋಡ್ರಿ ಇದೆಲ್ಲ. ಲಿಂಗಧಾರಣ ನಿಷೇಧ ಇವೇನದವ ಅವೈದಿಕ ಪುರಾಣಗಳು. ಲಿಂಗಧಾರಣವನ್ನ ವಿಧಿಸ್ತವ. ಇವೇನದವ ವೈದಿಕ ಪುರಾಣಗಳು. ಇವುಗಳಿಗೆ ವೇದ ಸಮ್ಮತವಾದಂತ ಒಂದು ಸಪೋರ್ಟ್ ಅದ. ಹೀಗಾಗಿ ಅವು ವಿರೋಧ ಮಾಡಂಗಿಲ್ಲ, ಲಿಂಗಧಾರಣವನ್ನ ವಿಧಿಸ್ತಾವ, ವಿಧಿ ಮಾಡ್ತಾವ. ಹೇಳೋದು ಅರ್ಥ ಆಯ್ತಾ ಇಲ್ಲ ಈ ಪಾಯಿಂಟ್? ಕೆಲವೊಂದು ಶಾಸ್ತ್ರಗಳು, ಕೆಲವೊಂದು ಪುರಾಣಗಳು ಲಿಂಗಧಾರಣವನ್ನ ನಿಷೇಧ ಮಾಡ್ಲಿಕ್ಕತ್ತವ. ಯಾಕೆ ಮಾಡ್ಲಿಕ್ಕತ್ತವ? ಅವು ತಾವೇ ಸ್ವತಃ ಏನದವ ಅದಿರ ಏನ್ ಬಿಟ್ಟೋಗ್ಬಿಟ್ರೆ ಯಾರು ಇಲ್ಲ ಏನ್ ಲೈನ್ದಾಗ?
ಮತ್ತೇನು ಹೇಳ? ಲಿಂಗಧಾರಣವನ್ನ ನಿಷೇಧ ಮಾಡುವ ಗ್ರಂಥಗಳು ಅವು ತಾವೇ ಸ್ವತಃ ವೈದಿಕ ಅಂದ್ರೆ ವೇದ ಸಮ್ಮತವಾಗಿಲ್ಲ. ಹೀಗಾಗಿ ಅವು ಏನದವ ಲಿಂಗಧಾರಣವನ್ನು ನಿಷೇಧಿಸ್ತಾ ಇದ್ದಾವೆ. ನಮಗ ವೇದಗಳೇ ಪ್ರಮಾಣಗಳಲ್ರಿ, ಹೀಗಾಗಿ ನಾವು ಅವುಗಳನ್ನ ಪ್ರಮಾಣ ಅಂತ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವು ವೇದ ಸಮ್ಮತವಾಗಿಲ್ಲ. ಮತ್ತೆ ಲಿಂಗಧಾರಣವನ್ನ ವಿಧಾಯಕ ಅಂದ್ರೆ ವಿಧಿಸೋ, ಲಿಂಗಧಾರಣ ಮಾಡ್ಕೋಬೇಕು ಅಂತೇಳಿ ಗರುಡ ಪುರಾಣಗಳಲ್ಲಿ ಎಲ್ಲ ಹೇಳ್ತಾರಲ್ಲ. ಗರುಡ ಪುರಾಣ ಯಾವಾಗ ಹಚ್ತಾರ ಹೇಳ್ರಿ, ಎಲ್ಲಿ ಹಚ್ತಾರ ಹೇಳ್ರಿ? ಅದು ಗರುಡ ಪುರಾಣ ಯಾವಾಗ ಹಚ್ತಾರ ಗೊತ್ತಿಲ್ಲ. ಗೊತ್ತಿರ್ಬೇಕು. ಗರುಡ ಪುರಾಣ ಹೇಳೋದು ಕಲೀರಿ. ನಿಮಗ ಏನ್ರಿ ಓದ್ಬಾರ್ದಂದ್ರ ಏನದ ಅಂದ್ರ ಇವ್ರೇನು ಮನ್ಯಾಗ ಸಾವಾಗಿರ್ತದಲ್ಲ, ಸತ್ತು ಹೋದ್ಮೇಲ 13 ದಿನ ಕಾಲೇ ಕೂತಿರ್ತಾರಲ್ಲ ದಿನ ಮಾಡೋದಕ್ಕ. ಆ 13 ದಿವಸ ಕಾಲೇ ಕೂತಾಗ ಹೇಳ ಪುರಾಣ ಅದು. ಆತ್ಮ ಎಲ್ಲಿ ಹೋಗ್ತದ, ಆತ್ಮ ಎಲ್ಲಿ ಬರ್ತದ, ಹಿಂಗದು. ಅದು ಹೇಳೋದೆಲ್ಲ ಅದ್ರಾಗ ಓದಬಾರ್ದು ಅಂತಂದ್ರ ಬ್ಯಾರೆ ಟೈಮ್ನಾಗ ಓದಕ್ಕಿಲ್ಲದು. ಆ ಟೈಮ್ನಾಗ ಓದ್ಬೇಕ. ಜ್ಞಾನದ ಸಲುವಾಗಿ ಯಾವಾಗ್ನೂ ಓದ್ಬೋದು, ಅದೇನ್ ಸಮಸ್ಯೆ. ಯಾರ್ದಾರ ಮನೆಗೆ ಜನಿವಾರದ ಮಂದಿ ಸತ್ತರ ಅಂದ ಕೂಡ್ಲೇನೆ 13 ದಿವಸ ಎಲ್ಲರೂ ಲೀವ್ ಹಾಕಿ ಮನೆಗೆ ಕೂತ್ ಬಿಡ್ತಾರ. ಎಲ್ಲಿ ಹೊರಗೆ ಹೋಗಲ್ಲ, ಏನು ಮಾಡಲ್ಲ. ಅವಾಗ ಏನಾಗ್ತದ, ಕಾಲೇ ಕೂತಾಗ ಏನ್ ಮಾಡ್ಬೇಕು? ಅವ್ರ ಮನೆಗೆ ಹೋಗಿ ಗರುಡ ಪುರಾಣ ಹೇಳಕ್ ಒಬ್ಬ ಆಚಾರ್ಯರಿಗೆ ಕರೀತಾರೆ. ನಿಮಗ ಗರುಡ ಪುರಾಣ ಹೇಳಕ್ ಬರ್ತಿತ್ತು ಅಂದ್ರೆ ನಿಮಗೆ ಕರೀತಾರೆ. ಯಾರು ಹೇಳ್ರಿ ಗರುಡ ಪುರಾಣ ಅಂತ. ನನಗೆ ಬಾಳ ಕಡೆ ಕರೆದಾರ ಗರುಡ ಪುರಾಣ ಹೇಳ್ಬರ್ರಿ ಅಂತ. ಅದಕ್ಕೆ ಕೇಳ್ಬೇಕಂತ ಕೇಳಿದೆ. ಸತ್ತಾಗ ಆಟೆ ಹಂಗ ಸತ್ತಾಗ ಆಟೆ ಎಲ್ಲ. ಗರುಡ ಪುರಾಣ 365 ದಿವಸ ಕೇಳ್ತಿದ್ರಿ ಅಂದ್ರೆ ಹೇಳ್ತೀನಿ ಅಂತ ಹೇಳಿ ನಾನು. ಹಂಗೆಲ್ಲ ಹೇಳ್ಬಾರ್ದ್ರಿ, ಅದು ಹಂಗೆಲ್ಲ ಕೇಳಬಾರ್ದು. 13 ದಿನದಾಗೆ ಅದು ಹೇಳ್ಬೇಕಂತಂದ್ರ ಅಂಥವೆಲ್ಲ ನಾವು ಮಾಡೋರಲ್ಲ. 13 ದಿನದಾಗ ಮಾಡೋ ಸರ್ಕಸ್ ಅಲ್ಲ ನಮ್ದು. ಗರುಡ ಪುರಾಣನೇ ಹೇಳ್ತೀನಿ. 365 ದಿವಸ ಕಂಟಿನ್ಯೂ ಕೂತ್ ಕೇಳ್ತೀರಿ ಅಂದ್ರೆ ಚಂದ ತಿಳ್ಕೋಬೇಕು. ಅಮ್ಮ ಅದನ್ನು ತಿಳ್ಕೊಂಡ್ರೆ ಮೋಕ್ಷ ಆಗಿಬಿಡ್ಬೇಕು, ಜೀವನ್ ಮುಕ್ತಿ ಆಗಿಬಿಡ್ಬೇಕು ಅಂತ ಗರುಡ ಪುರಾಣ. ಅದಕ್ಕೆ ಇವೇನದವ ವೇದ ಸಮ್ಮತ ಅದಾವ. ಹಿಂಗಾಗಿ ಯಾವ ಲಿಂಗಧಾರಣವನ್ನ ನಿಷೇಧ ಮಾಡ್ತಾವ ಅವು ಏನದವ ತಪ್ತ ಚಕ್ರಧಾರಣ ನಿಷೇಧ ಪರಗಳಾದ ವಚನಗಳೊಂದಿಗೆ ಹೇಳಿರುವುದರಿಂದ ಅಂಥ ವಚನಗಳು ತಪ್ತ ಲಿಂಗ ಧಾರಣವನ್ನ ನಿಷೇಧಿಸುವ ವಾಕ್ಯಗಳೇ ಹೊರತು ಶಿವಲಿಂಗ ಧಾರಣವನ್ನ ನಿಷೇಧಿಸುವ ವಾಕ್ಯಗಳಲ್ಲ. ತಪ್ತ ಲಿಂಗ ಅಂದ್ರೆ ಏನಪ್ಪ? ಏನೋ ಒಂದು ವಾಕ್ಯ ಬೇರೆ ಬಂತಿದ್ದು, ಅವ್ರಿಗೆ ಫೋನ್ ಮಾಡಿ ಕೇಳ್ಬೇಕು. ಇವರು ಯಾವ ಲಿಂಗವನ್ನ ಧಾರಣೆ ಮಾಡಬೇಡ ಅಂತಾರಂದ್ರ ಲಿಂಗಧಾರಣ ನಿಷೇಧ ಪರಗಳಾದ ವಾಕ್ಯ ತಪ್ತ ಚಕ್ರಧಾರಣ ನಿಷೇಧ ಪರಗಳಾದ ವಚನಗಳೊಂದಿಗೆ ಹೇಳಿರೋದ್ರಿಂದ ತಪ್ತ ಅಂತಂದ್ರ ಬೆಂಕಿಗತ್ಲೆ ಸುಡಂತದಕ್ಕೆ ತಪ್ತ ಅಂತಾರ. ಈ ತಪ್ತ ಲಿಂಗಧಾರಣ ಅಂದ್ರೆ ಏನಂತ ಗೊತ್ತಿಲ್ಲ ನಮಗೆ. ಶಿವಲಿಂಗ ಧಾರಣವನ್ನ ನಿಷೇಧಿಸುವುದರಿಂದ ತಪ್ತ ಶಿವಲಿಂಗ ಧಾರಣ ನಿಷೇಧ ಮಾಡ್ಯಾರಂತ. ಈ ತಪ್ತ ಶಿವಲಿಂಗ ಧಾರಣ ಅಂದ್ರೆ ಏನಂತ ಹೇಳಿ ಕೇಳ್ಬೇಕು ಅವ್ರಿಗೆ, ಷಡಕ್ಷರಿ ಅವ್ರಿಗೆ ಹೇಳ್ತಾರೆ. ಸಂಶೋಧಕರು ನಮ್ಮ ಲೈನ್ದಾಗ ಅದಾರ, ಕೇಳಿದ್ರೆ ಹೇಳ್ತಾರ. ಫೋನ್ ಮಾಡಿ ಕೇಳ್ತೀನಿ ಆಮೇಲೆ. ಹೀಗೆ ಎರಡು ವಾಕ್ಯಗಳಿಗೆ ವಿರೋಧ ಉಂಟಾಗಿ ಪ್ರಬಲತ್ವ ದುರ್ಬಲತ್ವ ವಿಚಾರ ಮಾಡಿ ಪ್ರಬಲವಾದುದನ್ನೇ ಅಂಗೀಕರಿಸಬಹುದು. ಈ ರೀತಿಯಲ್ಲಿ ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಅಂಗೀಕರಿಸಲ್ಪಟ್ಟಿದೆ. ಲಿಂಗಧಾರಣವು ಮುಕ್ತಿ ಸಾಧನವಾಗಿದೆ. ಪೂರ್ವ ಮೀಮಾಂಸಾ 6 ಶಾಸ್ತ್ರಗಳಲ್ಲಿ ಇದು ಪೂರ್ವ ಮೀಮಾಂಸಾ ಅಂತೇನದ, ಅದು ಲಿಂಗಧಾರಣೆ ಮುಕ್ತಿಯ ಸಾಧನವಾಗಿದೆ.
ದುರ್ಬಲ ಪ್ರಬಲ ಅಂದ್ರೆ ಯಾವಕ್ಕಂತಾರ? ಪ್ರಬಲ ಗ್ರಂಥಗಳು ಯಾವುವು, ದುರ್ಬಲ ಗ್ರಂಥಗಳು ಯಾವುವು? ವೇದ ಸಮ್ಮತವಲ್ಲದವು ದುರ್ಬಲ ಗ್ರಂಥಗಳು, ವೇದ ಸಮ್ಮತ ಇದ್ದದ್ದು ಪ್ರಬಲ ಗ್ರಂಥ. ದುರ್ಬಲ ಗ್ರಂಥಗಳಲ್ಲಿ ತಪ್ತ ಚಕ್ರ ಧಾರಣ, ತಪ್ತ ಲಿಂಗ ಧಾರಣಗಳನ್ನ ನಿಷೇಧ ಮಾಡ್ಯಾರ. ಆದ್ರ ಅದು ಈ ಇಷ್ಟಲಿಂಗ ಶಿವಲಿಂಗಕ್ಕೆ ಸಂಬಂಧಪಟ್ಟಂತ ವಾಕ್ಯ ಅಲ್ಲ ಅಂತ ತಿಳ್ಕೊಂಡು ಆ ತಪ್ತ ಲಿಂಗ ಅನ್ನೋದೇನೋ ಅರ್ಥ ತಿಳ್ಕೊಳ್ಳೋಣ ಆಮೇಲೆ. ಅನೇಕ ಬಸವಾದಿ ಶರಣರು ಕೂಡ ಲಿಂಗದ ಸ್ವರೂಪವನ್ನು ಸಾವಿರಾರು ವಚನಗಳಲ್ಲಿ ಮನತುಂಬಿ ಕೊಂಡಾಡಿದ್ದಾರೆ. ಲಿಂಗವೆಂಬುದು ಪರಶಕ್ತಿಯುಕ್ತ, ಲಿಂಗವೆಂಬುದು ಪರಶಿವನ ನಿಜದೇಹ, ಲಿಂಗವೆಂಬುದು ಪರಶಿವನ ಘನತೇಜ, ಲಿಂಗವೆಂಬುದು ಪರಶಿವನ ನಿರತೇಶೀಯವಾದ ಆನಂದ ಸುಖ, ಲಿಂಗವೆಂಬುದು ಪರಶಿವನ ಪರಮಜ್ಞಾನ, ಲಿಂಗವೆಂಬುದು ಪರಶಿವನು ತಾನು, ಲಿಂಗವೆಂಬುದು ಷಡದ್ವಯಮಯ ಜಗಜ್ಜನ್ಮ ಭೂಮಿ ತಾನು, ಲಿಂಗವೆಂಬುದು ಅಖಂಡಿತ ಅಭೇದ್ಯ ಪಂಚ ಸಂಜ್ಞೆ ತಾನು, ಲಿಂಗವೆಂಬುದು ಹರಿಬ್ರಹ್ಮರ ನಡುವೆ ನೆಗಳದ ಜ್ಯೋತಿರ್ಮಯ ಲಿಂಗ, ಶ್ರುತಿ ಆಲಯಂ ಸರ್ವಭೂತಾನಾಂ ಲಯಾನಾಂ ಲಿಂಗ ಮುಚ್ಚತೆ ಎಂಬುದಾಗಿ ಇದು ಲಿಂಗದ ಮರ್ಮ. ಏನ್ರಿ ಲಿಂಗದ ಮರ್ಮ? ಮುಂಜಾನೇನು ಮರ್ಮ ಅಂತ ಬಂದದ, ಈಗೊಂದು ಮರ್ಮ ಬಂತಲ್ಲ. ಶ್ರುತಿ ಆಲಯಂ ಸರ್ವಭೂತಾನಾಂ ಲಯಾನಾಂ ಲಿಂಗ ಮುಚ್ಚತೆ. ಇದು ಉರಿಲಿಂಗ ಪೆದ್ದಿಯವರ ವಚನ. ಇದು ಲಿಂಗದ ಮರ್ಮ. ಆ ಶ್ಲೋಕ ಬಿಡಿಸ್ಬೇಕು. ಲಿಂಗಕ್ಕೆ ಇದು ಯಾರ ವಚನಪ್ಪ ಅಂತಂದ್ರೆ ಉರಿಲಿಂಗ ಪೆದ್ದಿಗಳ ವಚನ. ವಿಶ್ವೇಶ್ವರ ಲಿಂಗದೊಳಿಂತು ತಿಳಿಯಬಲ್ಲಾತನೇ ಬಲ್ಲವನು ಎಂಬ ಸರ್ವ ತತ್ವಗಳಿಗೂ ಆಶ್ರಯವಾದ ವಿಭುವನ್ನ ಜಗತ್ತನ್ನ ಆಶ್ರಯಿಸಿರುವಂತ ಲಿಂಗದ ವಿರಾಟ್ ರೂಪದ ಸ್ವರೂಪವನ್ನ ಉರಿಲಿಂಗ ಪೆದ್ದಿ ತಮ್ಮ ವಚನದಲ್ಲಿ ಸೂಚಿಸಿದ್ದಾರೆ. ಲಿಂಗಕ್ಕೆ ಭಾವಪರವಶರಾದ ಬಸವಣ್ಣನವರು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅಂತ ಹೇಳಿದರು. ಮುಂದೆ ಈ ಮಾತಿಗೆ ಮೀರಿದ ಅನುಭವ ಅಸದೃಶ್ಯ ಅಭಿವ್ಯಕ್ತಿಯಾಗಿದೆ. ಯಥೋ ವಾಚೋ ನಿರ್ವತಂತೆ ಅಪ್ರಾಪ್ಯ ಮನಸಾ ಸಹ ಎಂದೆನಿಸುವ ಲಿಂಗ. ಬಸವಣ್ಣವರು ಜಗದಗಲ ಮುಗಿಲಗಲ ಹಿಂಗೆಲ್ಲ ಹೇಳಿ ಏನ್ ಮಾಡಿದ್ರು? ತಿಳಿದಂಗೆ ಹೇಳ್ಯಾರ. ತಮ್ಗೆ ಹೆಂಗ್ ಅನ್ಸದ ಹಂಗ ಹೇಳ್ಯಾರ. ಆದ್ರ ಮನುಷ್ಯರಿಗೆ ತಿಳಿದಂಗ ಹೇಳಿದ್ರಕ್ಕಿಂತ ಅವ ಇನ್ನ ದೊಡ್ಡವದನ್. ಯಥೋ ವಾಚೋ ನಿರ್ವತಂತೆ ಅಪ್ರಾಪ್ಯ ಮನಸಾ ಸಹ. ಮಾತಿನಿಂದ ಅಥವಾ ಮನಸ್ಸಿನಿಂದ ನಾವು ಅದನ್ನ ನಿಲುಕಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂದೆನಿಸುವ ಲಿಂಗವು ಅತ್ಯತಿಷ್ಠ ದಶಾಂಗುಲಂ. ಅಂದ್ರೇನ್ರಿ ಅತ್ಯತಿಷ್ಠ ದಶಾಂಗುಲಂ ಅಂತಂದ್ರೇನು? ಏನಂಗಂದ್ರ ಗೊತ್ತಾಗಲ್ಲ. ಅತ್ಯಧಿಷ್ಠ ದಶಾಂಗುಲಂ ಕೇಳಿಲ್ಲ ಇದು ಮಾತ? ಬರ್ತದಲ್ಲ. ಏನದ್ರ ಅರ್ಥ ಏನು? ಅಂಗುಲ ಅಂದ್ರೆ ಬೆರಳು. ಬೆರಳು ಬೆರಳು 4 ಬಟ್ಟು 10 ಬಟ್ಟು ಅಂತಿರಲ್ಲ. ಈಗ ಕೇಳೋದಕ್ಕ ನೋಡೋದಕ್ಕ ಎಷ್ಟು ವ್ಯತ್ಯಾಸ ಅದ ಅಂತ ಅಕ್ಬರ್ ಕೇಳಿದ್ದ ಎಲ್ಲರಿಗೂ. ಸುನನೆ ಮೇ ಅವರು ದೇಖನೆ ಮೇ ಕಿತನಾ ಫರಕ್ ಹೈ. ಕೇಳೋದಕ್ಕ ಮತ್ತ ನೋಡೋದಕ್ಕ ಎಷ್ಟು ವ್ಯತ್ಯಾಸ ಅದ ಅಂತ. ಈ ಇದಕ್ಕೆ ವ್ಯತ್ಯಾಸ ಅಂದ್ರೆ ಅದು ಒಂದು ಜಾಗದಾಗ ಇದು ಒಂದು ಜಾಗದಾಗ ಇದ್ರ ಏನಾರ ಹೇಳ್ಬೋದಿತ್ತು. ಆ ಜಾಗನೇ ಗೊತ್ತಿಲ್ಲಲ್ಲ. ಕೇಳೋದು ಎಲ್ಲೋ ನೋಡೋದು ಎಲ್ಲೋ. ಅದಕ್ಕೆ ವ್ಯತ್ಯಾಸ ಹೆಂಗ್ ಹೇಳ್ಬೇಕು? ಯಾವ ಶಾಸ್ತ್ರದಾಗೂ ಇಲ್ಲದು. ಸುನನೆ ಮೇ ಅವರು ದೇಖನೆ ಮೇ ಕಿತನಾ ಫರಕ್ ಹೈ ಅಂತ ಕೇಳಿದ್ದವ. ಅವಾಗ ಕಡೆಗೆ ಬೀರ್ಬಲ್ ಬಂದ ಏನ್ ಮಾಡ್ದ? ಸುನನೆ ಮೇ ಅವರು ದೇಖನೆ ಮೇ 4 ಅಂಗುಲಿಕ ಫರಕ್ ಅಂದವ. 4 ಬಟ್ಟಿನಷ್ಟು ವ್ಯತ್ಯಾಸ ಅದ ಅಂದ.
ಅರೇ ಇದೇನ್ ಮಾಡ್ದ, ತನ್ನ 4 ಬಟ್ಟು ತಗೊಂಡು ಕಿವಿ ಬಲ್ಲಿ ಇಟ್ಕೊಂಡ, ಕಣ್ಣಿಗೆ ಕಿವಿಗೆ 4 ಬಟ್ಟು ವ್ಯತ್ಯಾಸ. ಕಪಾಳಿಗೆ ಕೈ ಇಟ್ಕೊಂಡ ಹೆಂಗ 4 ಬಟ್ಟು ಹೆಬ್ಬಟ್ಟು ಬಿಟ್ಟು 4 ಬಟ್ಟು ಇಟ್ಟ, ಕಿವಿಗೆ ಕಣ್ಣಿಗೆ. ಕಣ್ಣ ನೋಡೋದು, ಕಿವಿ ಕೇಳೋದು, ಇವೆರಡಕ್ಕೆ ವ್ಯತ್ಯಾಸ ಏನು? ಈ 4 ಬಟ್ಟು ಅದ ನೋಡಪ್ಪ ವ್ಯತ್ಯಾಸ ಅಂದ. 4 ಬಟ್ಟು ಅಂತ ಜೋಕ್ ಅದು ಅಷ್ಟೇ. ಅಷ್ಟದಿಷ್ಟ ಅಷ್ಟ ಅಂದ್ರೆ ನಯಂಟ್ರಿ, ಅಷ್ಟದಿಷ್ಟ ದಶಾಂಗುಲಂ ಅಂದ್ರೆ 10 ಬಟ್ಟು. ಅತ್ಯತಿಷ್ಠ ಅತ್ಯತಿಷ್ಠ ಅಷ್ಟದಿಷ್ಟ ಅತ್ಯತಿಷ್ಠ ಅಷ್ಟ ಅಲ್ರಿ ಅದು ಅತ್ಯತಿಷ್ಠ ಶ ತೆಳಗ ದೊಡ್ಡ ಠದ ಒತ್ತು, ದಶಾಂಗುಲಂ ದದ ತೆಳಗ ಒಂದು ಒತ್ತು, ಅತ್ಯತಿಷ್ಠ ದಶಾಂಗುಲಂ. ಇಲ್ಲಿ ಏನ್ ಹೇಳಕತ್ತಾನ? 10 ಬಟ್ಟು 10 ಬೆರಳಿನಷ್ಟು. ಈಗ 4 ಬೆರಳಿನಂತೂ ಅರ್ಥ ಆಯ್ತಿಲ್ಲ. ಈಗ ಅಂಗುಲಿ ಮಾಲ 1000 ಬೆರಳು, 1000 ಮಂದಿ ಕೊಲ್ಲಿ 1000 ಬೆರಳುಗಳದು ಮಾಲೆ ಮಾಡ್ಕೊಂಡಿದ್ದ ಅಂಗುಲಿ ಮಾಲ. ಇಲ್ಲಿನೂ ಅಂಗುಲಿ ಏನ್ ಬಂದದ? ದಶಾಂಗುಲಂ ಅಂದ್ರೆ 10 ಬೆರಳಿನಷ್ಟು. ಅವ ಲಿಂಗ, ಶಿವ, ಬ್ರಹ್ಮ ಅಂತೇಳಿ ನೀವೇನ್ ತಿಳ್ಕೊತಿರಲ್ಲ, ನೀವು ತಿಳ್ಕೊಂಡ ಮೇಲೆ ಇದ್ರ ಮ್ಯಾಲ ಇನ್ನೇನು ತಿಳಿಲಕ್ ಏನೂ ಉಳಿದಿಲ್ಲ ಅನ್ನಂಥದ್ದೊಂದು ನಿಮ್ಮ ಅನುಭವ ಬರ್ತದಲ್ಲ, ಆ ಅನುಭವ ಬಂದಿದ್ದಕ್ಕಿಂತ 10 ಬಟ್ಟಿನಷ್ಟು ಅವ ಮ್ಯಾಲ ಇರ್ತಾನಂತ. ದೂರ ಇರ್ತಾನಂತ, ನಮಗೆ ನಿಲುಕಲಾರ್ದಷ್ಟು ದೂರದಾಗಿರ್ತಾನಂತವ. ನೀವು ಎಷ್ಟರೇ ತಿಳ್ಕೊರಿ, ಈ ಜನ್ಮದಾಗ ಇಡೀ ಜನ್ಮ ಸಾಧನೆ ಮಾಡಿ ಎಲ್ಲಾನು, ಇಡೀ ಜನ್ಮದ ಆಯುಷ್ಯ, ಶಕ್ತಿ, ಸಾಮರ್ಥ್ಯ ಎಲ್ಲನೂ ಅದಕ್ಕೆ ಮೀಸಲ ಇಟ್ಟು ನೀವು ಸಾಧನೆ ಮಾಡ್ರಿ. ಸಾಧನೆ ಮಾಡಿದ ಮೇಲೆ ಮುಂದ ಇದಕ್ಕಿಂತ ಮ್ಯಾಲ ತಿಳ್ಕೊಳಕ್ ಏನೂ ಇಲ್ಲ ಅನ್ನಂತ ಒಂದು ಸ್ಥಿತಿಗೆ ತಲುಪ್ತೀರಿ. ತಲುಪಿದ ಮೇಲೆ ಪರಮಾತ್ಮ ಅಷ್ಟ್ರಾಗೆ ಇರ್ಬೇಕಾ? ಇಲ್ಲ ಅಂತ. ಅವ ಪರಮಾತ್ಮ ಹೆಂಗದನಂದ್ರ, ನೀವ್ ಯಾವ ಲೆವೆಲಿನ ತಿಳ್ಕೊಂಡಿರಿ ಆ ಲೆವೆಲ್ ನಿಂತ 10 ಬೆರಳಿನಷ್ಟು ಇವನ್ನ ಮ್ಯಾಲ ಇರ್ತಾನಂತ. ಅವ ಇರುವುದಕ್ಕ ನಾವು ತಿಳ್ಕೊಳ್ಳೋದಕ್ಕ ಎಷ್ಟು ವ್ಯತ್ಯಾಸ ಅದ? ಪರಮಾತ್ಮ ಇರುವುದಕ್ಕ ನಾವು ತಿಳ್ಕೊಳ್ಳೋದಕ್ಕ 10 ಬಟ್ಟಿನಟ್ಟು ದೂರ ಅದನಂತವ ನಮ್ಮ ತಿಳುವಳಿಕೆಗೆ. ಎಷ್ಟರ ತಿಳ್ಕೊರಿ ನೀವು. ಇದು ಪರಮಾತ್ಮನ ಬಗ್ಗೆ ಸಂಶೋಧನೆ ಈಗ ಮಾಡ್ಲಕತ್ತೀವ. ಯಾವ ಕಾಲದಿಂದ? ಋಷಿ ಮುನಿಗಳ ಕಾಲದಿಂದ ಪರಮಾತ್ಮನ ಸಂಶೋಧನೆ ಮಾಡ್ಲಕತ್ತಾರ. ಮನಿ ಬಿಟ್ಟು, ಹೊಲ ಬಿಟ್ಟು, ದೇಶ ಬಿಟ್ಟು, ಜಾಗ ಬಿಟ್ಟು, ಎಲ್ಲಾ ಬಿಟ್ಟು ಮಾಡ್ಲಕತ್ತಾರ. ಎಲ್ಲಾ ತ್ಯಾಗ ಮಾಡ್ಯಾರ. ನಾವೇನ್ ತ್ಯಾಗ ಮಾಡಿ? ಏನು ಮಾಡೇ ಇಲ್ಲ. ಇಷ್ಟು ಸಂಶೋಧನೆ ಮಾಡಿ ಇಷ್ಟೆಲ್ಲ ತಿಳಿದು ಅವರ ಅನುಭವಗಳು ಶ್ಲೋಕಗಳ ಮೂಲಕ, ಗ್ರಂಥಗಳ ಮೂಲಕ ಬಾರದಿಟ್ಟದು ಸುಮ್ ನಾವು ಓದ್ಕೊತ್ ಕೂತೀವಿ. ಅವರು ಸತ್ಯದರ್ಶಿಗಳು ಸತ್ಯ ದರ್ಶನ ಮಾಡ್ಕೊಂಡ್ರೂ ಸಹಿತ ಅವ್ರ ಅನುಭವದ ಪ್ರಕಾರ ಏನದಂದ್ರ, ನಮಗೆ ಏನು ದರ್ಶನ ಆಗ್ಯದ ಅದನ್ನೇ ನಾವು ಖರೆ ಅಂತ ತಿಳ್ಕೊಂಡ್ರೆ ಅವ ಅದಕ್ಕಿಂತ 10 ಪಟ್ಟು ಮ್ಯಾಲದನ ಅಂತ. 10 ಬೆರಳಿನಷ್ಟು ಅವ ಮ್ಯಾಲದನ. 10 ಪಟ್ಟು ಅಲ್ಲ, 10 ಬಟ್ಟು. ಏನ್ ಮಾಡ್ಬೇಕು? ಅಂತವನಿಗೆ ಬೆನ್ನ ಹತ್ತೀವಿ ನಾವು. ಅದಕ್ಕೆ ಉದಾಹರಣೆ ಹೆಂಗ್ ಕೊಡ್ತಾರ? ಪರಮಾತ್ಮನ ಒಂದು ಶೋಧನೆಯಲ್ಲಿದ್ದವ್ರದ್ದು ಹೆಂಗಿರ್ತದಪ್ಪ ಅಂದ್ರ, ಕತ್ತಿ ಮೇಲೆ ಒಬ್ಬ ಕೂತಿದ್ನಂತ. ಕತ್ತಿ ಮೇಲೆ ಒಬ್ಬ ಕೂತಿದ್ನಂತ. ಅದು ಒಂದು ಉದ್ದನ ಬಡಗಿ ತಗೊಂಡಿದ್ನಂತ. ಆ ಉದ್ದನ ಬಡಗಿ ತಗೊಂಡು ಆ ಬಡಗಿ ತುದಿಗೆ ಒಂದು ಹುಲ್ಲು ಕಟ್ಟಿದ್ನಂತ. ಹುಲ್ಲು ಕಟ್ಟಿ ಏನ್ ಮಾಡ್ದ? ಕತ್ತಿ ಮುಂದೆ ಹಿಡ್ಕೊಂಡ್ಬಿಟ್ಟ. ಅದು ಹುಲ್ಲು ಸಿಗ್ತದ ಅಂತೇಳಿ ಕತ್ತಿ ಇವನಿಗೆ ಹೊತ್ಕೊಂಡು ಹೋಗ್ತಾನೆ. ಅವ ಆ ಕತ್ತಿ ಹೋದಂಗ ಆ ಬಡಗಿನ ಮುಂದೆ ಹೋಗ್ತದಿಲ್ಲ, ಮ್ಯಾಲೆ ಕೂತಾನ ಅವ ಬಡಗಿ ಹಿಡ್ಕೊಂಡು. ಕತ್ತಿ ಮೇಲೆ ಕೂತಾವ, ಬಡಗಿ ಹಿಡ್ಕೊಂಡು ಕೂತಾನಲ್ಲ, ಅದು ಹುಲ್ಲ ಅವನ್
ಕತ್ತಿ ಮಾರಿ ಮುಂದೆ ಜ್ಯೋತಿ ಬೀಳಂಗ ಮಾಡಿ ಬಡಿಗೆ ಹಿಡ್ಕೊಂಡು ಕೂತಾನ. ಅದು ಹುಲ್ಲು ಸಿಗ್ತದ ಅಂತೇಳಿ ಕತ್ತಿ ಹಂಗೆ ಮುಂದೆ ಹೋಲಕತ್ತವ. ಇವತ್ತಿಲ್ಲ ನಾಳೆ ಸಿಗ್ತದ ಅಂತೇಳಿ ಕತ್ತಿ ಅದು ಹುಲ್ಲು ಸಿಗ್ತದ ತಂಗೆ ಮುಂದೆ ಹೋಲಕತ್ತದ. ಅದು ಹುಲ್ಲು ಬಡಿಗೆ ಹಿಡ್ಕೊಂಡು ಕೂತಂದ ಅದೇನು ಬಡಿಗೆ ಸಾಣದಾಗ್ತದ? ಅದು ಬಡಿಗೆ ಏಟಿರ್ಬೇಕು ಅಷ್ಟೇ ಅದ. ಅದ್ರ ಕತ್ತಿ ಮಾರಿಗೆ ಆ ಹುಲ್ಲಿಗೆ ಎಷ್ಟು ಫೂಟ್ ದೂರ ಅದ ಅಷ್ಟೇ ದೂರ ಅದ, ಸಮೀಪ ಆಗಂಗೆ ಇಲ್ಲ. ಯಾಕಂದ್ರೆ ಬಡಿಗೆ ಉದ್ದನ್ನ ನಾವು ಹಿಡ್ಕೊಂಡು ಕೂತ್ಬಿಟ್ಟ ನಾವು ಮ್ಯಾಲ ನಾವು ಕೂತಾವ ಐಡಿಯಾ ಮಾಡ್ಯಾನ ಅದನ್ನ ನಡ್ಸೋದಕ್ಕೆ. ಹಂಗ ಕತ್ತಿ ಹುಲ್ಲು ಮೇಯ್ದಂಗ ಈ ಪರಮಾತ್ಮನ ಸಾಧನೆ ಅಂತಂದ್ರ ಪೂರ್ತಿ ಅವ ಕೈಗೆ ಸಿಗಂಗೆ ಇಲ್ಲ. ಬರೇ ಅವನ ಬಗ್ಗೆ ತಿಳ್ಕೋತ ಹೋಗೋದು, ಮತ್ತೆ ಸಾಧ್ಯ ಆದಷ್ಟು ಆ ದಾರಿಯನ್ನ ತುಳ್ಕೋತ ಹೋಗೋದಷ್ಟೇ, ಹೊರತು ಅವನ ಕೈಗೆ ಸಿಗಲ್ಲ. ಹೆಂಗದ ನೋಡ್ರಿ ಇದೆಲ್ಲ ವಿಚಾರ. ನಾವು ಹೆಂಗದನ ಅಣುರೋಣರಣೀಯಾಂ ಮಹತೋ ಮಹತ್, ಅಣುವಿಗಿಂತ ಅಣುವಾಗಿ ಸೂಕ್ಷ್ಮದನ, ಮಹತೋ ಮಹತ್ ದೊಡ್ಡದಕ್ಕಿಂತ ದೊಡ್ಡವದನ. ಅಯಮೇ ಹಸ್ತೋ ಭಗವಾನ್, ಅಯಮೇ ಭಗವತ್ ಕರಂ ಎಂದೆನಿಸುವ ಲಿಂಗವು ಏಕಮೂರ್ತಿ ತ್ರಿಭೇದ, ಒಂದೇ ಮೂರ್ತಿ ಮೂರು ಭೇದ, ಗುರು ಲಿಂಗ ಜಂಗಮ. ಗುರು ಅಂದ್ರು ಲಿಂಗನೇ, ಲಿಂಗ ಅಂದ್ರು ಲಿಂಗನೇ, ಜಂಗಮ ಅಂದ್ರು ಲಿಂಗನೇ, ಎಲ್ಲ ಒಂದೇ. ಇಷ್ಟ ಪ್ರಾಣಿ ಸ್ಥತಾ ಭಾವಂ ತ್ರಿಧಾವೈಕ್ಯಂ, ಇಷ್ಟ ಪ್ರಾಣ ಭಾವ ಎಲ್ಲಾನು ಒಂದೇ ಲಿಂಗ, ಮೂರು ರೀತಿ. ಅದಕ್ಕೆ ಮೂರು ರೀತಿ ಪತ್ರಿದಳ ಏರ್ತದು. ತ್ರಿವಿಧ ವೇಕಿ ಭವಿಸಿ ಲಿಂಗ ರೂಪಾಗಿ ಎನ್ನ ಕರಸ್ಥಲಕ್ಕೆ ಬಂದು ಕರತಳ ಬಳಕ ದಂತೆ ತೋರುತ್ತಿದ್ದಾನೆ. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಎನ್ನ ಸತ್ಯವೇ, ಎನ್ನ ನಿತ್ಯವೇ. ಶಿವ ಶಿವ ಮಹಾದೇವ ನೀವೇ ಬಲ್ಲಿರಿ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಉರಿಲಿಂಗ ಪೆದ್ದಿ ಪ್ರಿಯ ಶರಣರದು ವಚನಗಳು ಇಲ್ಲಿ ಹೇಳಕತ್ತಾರ. ನೋಟವೇ ಕೂಟ, ಕೂಟವೇ ಪ್ರಾಣ, ಪ್ರಾಣವೇ ಏಕ, ಏಕವೇ ಸಮರಸ, ಸಮರಸವೇ ಲಿಂಗ, ಲಿಂಗವೇ ಪರಿಪೂರ್ಣ, ಪರಿಪೂರ್ಣವೇ ಪರಬ್ರಹ್ಮ, ಪರಬ್ರಹ್ಮವೇ ತಾನು. ಇಂತು ನಿಜವ ಗುಹೇಶ್ವರ ಬಲ್ಲನಲ್ಲದೆ ಕಣ್ಣುಗೆಟ್ಟ ಅಣ್ಣಗಳು ಎತ್ತ ಬಲ್ಲರಯ್ಯ ಎಂದು ಈ ನೋಟದ ಕೂಟವನ್ನ ಅಲ್ಲಮ ಪ್ರಭುದೇವರು ಅನುಭವಪೂರ್ವಕವಾಗಿ ಹೇಳಿದ್ದಾರೆ. ಶಿವಯೋಗ ಸಾಧನೆಯಲ್ಲಿ ಶಿವನೇ ತಾನೇ ಆಗ್ತಾನ, ಅದನ್ನೇ ಹೇಳಕತ್ತಾರ. ಶಿವಯೋಗ ಸಾಧನೆಯ ವಚನ ಇದು. ಲಿಂಗ ಪೂಜೆ ಮಾಡ್ಕೋತ ತಾನು ಲಿಂಗನೇ ಆಗ್ತಾನ. ಅಂಗದ ಮೇಲನ ಲಿಂಗ ಹಿಂಗಿ ಸ್ಥಾವರ ಲಿಂಗ ಕೆರಗುವ ಭಂಗಿತರ ಮುಖವ ನೋಡಲಾಗದು. ಅದೆಂತೆಂದೊಡೆ ತನ್ನ ಗಂಡನ ಬಿಟ್ಟು ಅನ್ಯ ಗಂಡರಿಗೆರಗುವ ಹಾದರಗಿತ್ತಿಯಂತೆ ಆವಂದಿರ ಭಕ್ತಿ ಅಂತಪ್ಪ ಪಂಚ ಮಹಾಪಾತಕರ ಮುಖದತ್ತ ತೋರದಿರ ಗುಹೇಶ್ವರ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಒಟ್ಟಡಿಯಾಗಿ ಬೀಳುವ ಕೊಟ್ಟಿ ಮೂಳನ ಕಂಡಡೆ ಮೆಟ್ಟಿದ್ದ ಎಡಪಾದ ರಕ್ಷೆಯನ್ನ ತಗೊಂಡು ಲಟಲಟನೆ ಹೊಡಿ ಎಂದು ಬೂಟಾಟಿಕೆಯಿಂದ ಈ ವಚನದ ಮೂಲಕ ತೀಕ್ಷ್ಣವಾಗಿ ಹೇಳಿದ್ದಾರೆ. ಬೂಟಾಟಿಕೆ ಮಾಡೋರಿಗೆ, ಲಿಂಗದ ಬಗ್ಗೆ ಬೂಟಾಟಿಕೆ ಮಾಡೋರಿಗೆ ಹಿಂಗೆಲ್ಲ ಹೇಳ್ಯಾರ. ಇವರೇ ಅಲ್ಲದೆ ಅನೇಕ ಶರಣರು ಇಂಥ ಮಾತುಗಳನ್ನು ಹೇಳಿದ್ದಾರೆ. ಇಂಥ ಉದ್ದೇಶವೂ ಕೂಡ ಮರಿತುಂಟದಾರರಾಗಿದೆ. ಹೀಗೆ ಅನೇಕ ಶರಣರ ಲಿಂಗದ ಮಹತ್ವವನ್ನು ಹಾಗೂ ಲಿಂಗವನ್ನು ಬಿಟ್ಟು ನಡೆಯುವವರ ವಿಚಾರಗಳವಾಗಿ ಬಹಳ ರಮಣೀಯವಾಗಿ ಹೇಳಿದ್ದಾರೆ. ಇನ್ನು ಇಷ್ಟಲಿಂಗದ ವಿಚಾರವಾಗಿ ಶ್ರೀ ಸಿದ್ಧಾಂತ ಶಿಖಾಮಣಿ ಹೇಳುತ್ತದೆ, ಪ್ರತ್ಯಕ್ಷವಾಗಿ ಸಂಸಾರ ರೂಪ ಪಾಶರೂಪವಾಗಿರುವ ಅನಿಷ್ಟವನ್ನು ಪರಿಹರಿಸಿ ಆ ಮೂಲಕ ಇಷ್ಟವನ್ನು ಕೈಗೂಡಿಸಿಕೊಡುವುದರಿಂದ ಲಿಂಗವು ಇಷ್ಟಲಿಂಗವೆನಿಸಿಕೊಂಡಿದೆ. ಇದಕ್ಕೆ ಇಷ್ಟಲಿಂಗ ಅಂತ ಯಾಕಂತಾರ ಅನ್ನೋಂಥದ್ದು, ಇಷ್ಟಲಿಂಗ ಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರಕಂ ಅಂತ. ಎಲ್ಲದಿದು
ಸಿದ್ಧಾಂತ ಶಿಖಾಮಣಿ ಒಳಗದ. ಅನಿಷ್ಟವನ್ನ ಪರಿಹಾರ ಮಾಡುವಂತ ಲಿಂಗಕ್ಕ ಇಷ್ಟಲಿಂಗ ಅಂತಾರೆ. ಅನಿಷ್ಟ ಅಂದ್ರೆ ಅಜ್ಞಾನ. ಇಷ್ಟಲಿಂಗ ಪ್ರಾಪ್ತಿಯನ್ನುಂಟು ಮಾಡುವುದು ಅನಿಷ್ಟವನ್ನ, ಇಷ್ಟಲಿಂಗದಿಂದ ಇಷ್ಟವನ್ನು ಪ್ರಾಪ್ತಿಯನ್ನುಂಟು ಮಾಡುವುದು ಅನಿಷ್ಟವನ್ನು ಪರಿಹರಿಸತಕ್ಕದ್ದು ಎಂದು ಮಗ್ಗೆ ಮಾಯಿದೇವರು ಹೇಳಿದ್ದಾರೆ. ಇನ್ನೂ ಲಿಂಗಧಾರಣೆಯ ವಿಷಯವಾಗಿ ಬಹಳಷ್ಟು ವಿಚಾರಗಳದವ. ನಾ ಇದು ಇವತ್ತು ಮುಗಿಸ್ಲಕತ್ತೀನಿ, ಅದಕ್ಕೆ 1-2 ನಿಮಿಷ ಮುಗೀತದ. ವೇದಾಂತ ಸಾರೋಪನಿಷತ್ತಿನಲ್ಲಿ ಸಹಿತ ಅಮೃತಸ್ಯ ದೇವಧಾರಣೋ ಭೂಯಾಂಸ ಎಂಬ ಋಗ್ವೇದ ಮಂತ್ರದಲ್ಲಿ ಶಿವಲಿಂಗ ಧಾರಣವು ಸ್ಪಷ್ಟವಾಗಿ ಹೇಳಲ್ಪಟ್ಟಿರುವುದರಿಂದ ಹೀಗೆ ಶ್ರುತಿ, ಆಗಮ, ಪುರಾಣ, ಬ್ರಹ್ಮಸೂತ್ರ ಹಾಗೂ ವಚನ ಸಾಹಿತ್ಯದಿಂದ ಲಿಂಗಧಾರಣವು ಪ್ರತಿಷ್ಠಾಪಿಸಲ್ಪಟ್ಟಿರುವುದರಿಂದ ಲಿಂಗಧಾರಣವು ವೀರಶೈವರಿಗೆ ಮೋಕ್ಷಪ್ರದವೆಂದು ಮರಿತೋಂಟದಾರ್ಯರು ತಿಳಿಸಿದ್ದಾರೆ. ಆದರೆ ಅದನ್ನು ಇಂದು ಎಷ್ಟು ಜನ ವೀರಶೈವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಲಿಂಗಧಾರಣೆಯ ಮಹತ್ವವನ್ನ ಹೇಳಿದ್ರು. ಇಷ್ಟವನ್ನ ಪ್ರಾಪ್ತಿ ಮಾಡಿ ಅನಿಷ್ಟವನ್ನ ನಿವೃತ್ತಿ ಮಾಡಂತದಕ್ಕೆ ಲಿಂಗ ಅಂತಾರೆ, ಇಷ್ಟಲಿಂಗ ಅಂತಾರೆ ಅಂತ. ಗುರು ಆಯ್ತು, ಲಿಂಗ ಆಯ್ತು. ನೆಕ್ಸ್ಟ್ ಜಂಗಮ ಅನ್ನೋದು ಮತ್ತೆ ಮುಂದಿನ ವಾರ ತಗೊಳಂಗಿಲ್ಲ. ಯಾಕಂದ್ರೆ ಮುಂದಿನ ವಾರ ಮಹಾಲಿಂಗರಂಗರ ಅನುಭವಾಮೃತ ಮಾಡೋಣ. ಒಂದು ವಾರ ಮಹಾಲಿಂಗರಂಗರ ಅನುಭವಾಮೃತ, ಒಂದು ವಾರ ವೀರಶೈವಾನಂದ ಚಂದ್ರಿಕೆ. ಹಿಂಗಾದ್ರೆ ಒಂದು ವಿಷಯ ಪೂರ್ತಿ ಚಂದ ತಿಳಿತದ. ಈಗ ನೋಡ್ರಿ, ಇಷ್ಟಲಿಂಗದ ಬಗ್ಗೆ ಚಂದ ಗೊತ್ತಾಯ್ತಿಲ್ಲ ಪೂರ್ಣ. ಒಂದ್ ಅರ್ಧ ಅದು ಒಂದ್ ಅರ್ಧ ಇದು ಮಾಡಿದ್ರೆ ಚೌ ಬಾತಾಗಿಬಿಡ್ತದ. ಸಿರಾ ಉಪ್ಪಿಟ್ಟು ಕಲಿಸ್ತಿರ್ತಾರಲ್ಲ ಬಜಾರ್ದಾಗ, ಹಂಗಾಗಬಾರ್ದು. ಏನ್ ಅರ್ಧ ಹೇಳಮ್ಮ, ಏನ್ ಒಂದ್ ವಾರ ಇದು ಒಂದ್ ವಾರ ಅದು ಹೇಳಮ್ರಿ? ಒಂದ್ ವಾರ ಇದು ಒಂದ್ ವಾರ ಅದು. ಈಗ ಲಿಂಗ ಅಂದ್ರೆ ಏನು ಅನ್ನೋದು ಹೇಳಿದ್ರು, ಗುರು ಅಂದ್ರೆ ಏನು ಅಂತ ಹೇಳಿದ್ರು. ನೆಕ್ಸ್ಟ್ ಜಂಗಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮುಂದಿನ ವಾರ ಬಿಟ್ಟು ಮುಂದಿನ ವಾರ ಮಹಾಲಿಂಗರಂಗರ ಅನುಭವಾಮೃತ ಹೇಳತ್ ಮುಂದಿನ ವಾರ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ನೀವು ಸ್ವಲ್ಪ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆಲ್ಲ ಹಾಕಿ ಜನರಿಗೆ ಜಾಯಿನ್ ಆಗಂಗ್ ಮಾಡ್ಬೇಕು. ನೀವೇ 4-5 ಮಂದಿ ಗೊತ್ತಿದ್ದವರೇ ಬಂದು ಕುಂದಿರ್ತೀರಿ. ಹೊಸ ಮಂದಿನ ಕರ್ಕೊಂಬಂದು ಕುಂದಿರ್ಸಿದ್ರ ಅವರಿಗೆ ಈಗ ಗುರು ಲಿಂಗ ಜಂಗಮರ ಬಗ್ಗೆ ಚಂದ ತಿಳಿಸಿ ಹೇಳಕತ್ತಾರ, ಬರ್ರಿ ಕೂಡ್ರಿ ಅಂತೇಳಿ ಒಂದ್ ಸ್ವಲ್ಪ ನಿಮ್ಗ ಯಾರ ಬಗ್ಗೆ ಕಾಳಜಿ ಅದ ಅವ್ರಿಗಾದ್ರೂ ಕುಂದಿರ್ಸಿ ಕಲ್ಸಂತದ್ದು ಮಾಡ್ಬೇಕು. ಇವತ್ತಿಂದ ಕಂಪ್ಲೀಟ್ ಲಿಂಗದ ಮೇಲಿಂದ ಪಾಠ, ಇವತ್ತು ಉಪಯುಕ್ತವಾದಂತ ಪಾಠ. ಓಕೆ, ಏನ್ ಮಾಡ್ತೀರ ಮಾಡ್ರಿ. ಮತ್ತಾರೇನ್ ಹೇಳ್ಬೇಕಾ? ಪ್ರಾಣ ಭಾವ ಮೂರು ಲಿಂಗದ ಬಗ್ಗೆ ಸವಿಸ್ತಾರವಾಗಿ ಯಾವ ತರ ನಾವು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗವನ್ನು ದಾಟಿ ಅದು ತಂದಲು ಕೂಡ ಅದನ್ನ ಅಂತಕ್ಕಂಥ ವಿಚಾರ ಇವತ್ತಿಗೆ ಬಹಳ ಸಹಜವಾಗಿದೆ. 10 ಗಂಟೆ ಮೇಲೆ ಅದನ್ನು ಆ ಪರಿಪೂರ್ಣತೆ ಇವತ್ತಿನ ವಿಶೇಷತೆಯಲ್ಲಿ ಆ ಶಬ್ದಗಳ ಒಂದು ಆನಂದ, ಆ ಲಿಂಗದ ಪೂಜೆ ಯಾವ ತರ ಇರಬೇಕು, ಬಹಿರಂಗ, ಅಂತರಂಗ ಮತ್ತು ಬಹಿರಂಗದ ಪೂಜೆ ಎರಡನ್ನೂ ನಾವು ಮುಖಾಂತರ ಅದನ್ನ ಲಿಂಗ ಪೂಜೆಗೆ ನಿರತ ಆಗಿರತಕ್ಕಂಥ ವಿಚಾರ. ಹೊರಗಿನ ಪುಷ್ಪಾದಿಗಳು, ಅಂತರಂಗದ ಪುಷ್ಪ, ದೀಪ, ಧೂಪ ಎಲ್ಲವನ್ನು ಯಾವ ತರ ನಾವು ಭಾವಪೂರ್ವಕವಾಗಿ ಅದನ್ನ ಅರ್ಥೈಸ್ಕೊಂಡು ಮಾಡಿದಾಗ ಅದೇ ಪೂಜೆ. ಪೂಜೆ ಅಂದ್ರೆ ಎಲ್ಲವನ್ನು ದಾಟಿ ಪೂಜೆ ಒಳಗೆ
ಇಷ್ಟವನ್ನ ಪ್ರಾಪ್ತಿ ಮಾಡಿಕೊಡೋದು, ಅನಿಷ್ಟವನ್ನ ನಿವೃತ್ತಿ ಮಾಡಿಕೊಡೋದು ಯಾವುದು ಅಂತಂದ್ರೆ ಇಷ್ಟಲಿಂಗ. ಎಲ್ಲರಿಗೂ ಶರಣ ಶರಣಾರ್ಥಿ.